ಓಕೆ ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾದ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಉನ್ನತವಾದ ಶ್ರೇಷ್ಠವಾದ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳು ಅಪ್ಪ. ಕೊಟ್ಟಂತ ಅಮೂಲ್ಯವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ಈ ಸಮಯದಲ್ಲಿ ಅಪ್ಪ ನಿಮ್ಮ ಮಾತುಗಳನ್ನು ಧ್ಯಾನಿಸುವುದಕ್ಕೆ ನಾವೆಲ್ಲರೂ ಆಸಕ್ತಿಯಿಂದ ಅಪ್ಪ ಸೇರಿ ಬಂದಿದ್ದೇವೆ. ನಿಮ್ಮ ಕೃಪೆಯಿಂದ ತಂದೆ ಮಾತುಗಳನ್ನು ಧ್ಯಾನಿಸುವಾಗ ನಮಗೆ ಬೇಕಾದಂತಹ ಆಲೋಚನೆಯನ್ನ, ಜ್ಞಾನವನ್ನ, ವಿವೇಕವನ್ನ, ಪರಿಶೀಲನೆ ಮಾಡುವ ಜ್ಞಾನವನ್ನ ದಯಪಾಲಿಸಿರಿ. ಮುಖ್ಯವಾಗಿ ತಂದೆ, ವಾಕ್ಯವನ್ನು ಕೇಳುವವರು ಹೇಳುವವರು ಮಾತ್ರವಾಗಿರದೆ ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳದಂತೆ ವಾಕ್ಯದ ಪ್ರಕಾರ ತಂದೆ ನಮ್ಮ ಜೀವನ ಇದೆಯೋ ಇಲ್ಲವೋ ಎಂಬ ಪರಿಶೀಲನೆಯ ಜ್ಞಾನವನ್ನು ಹೊಂದುವುದಕ್ಕೆ ಬೇಕಾದಂತ ಸಹಾಯವನ್ನ ಸೇರಿ ಬಂದಂತ ನಮ್ಮೆಲ್ಲರಿಗೂ ದಯಪಾಲಿಸಬೇಕೆಂದು ಈ ಒಂದು ಕೂಟದಲ್ಲಿ ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಕೃಪೆ ದಯಪಾಲಿಸಿರಿ. ಇನ್ನು ಅನೇಕ ಮಕ್ಕಳು ಜಾಯಿನ್ ಆಗುವಂತ ಮಕ್ಕಳನ್ನ ತಂದೆ ನೀವೇ ಆಕರ್ಷಿಸಿ ನಿಮ್ಮ ಬೆಲೆಯುಳ್ಳ ಮಾತುಗಳನ್ನು ಅವರು ಕೇಳುವುದಕ್ಕೆ ಸಹಾಯವನ್ನ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಸಮಸ್ತ ಘನ ಮಹಿಮೆಯನ್ನು ನಿಮಗೆ ಸಲ್ಲಿಸುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಸೇರಿ ಬಂದಂತ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ವಂದನೆಗಳು ಪ್ರಿಯರೇ. ಇಂದಿನ ದಿನದಲ್ಲಿ ನಾವು ಒಂದು ಆಲೋಚನಾತ್ಮಕವಾದ ಅಂಶವನ್ನ ಆಲೋಚನೆ ಮಾಡೋಣ ಪ್ರಿಯರೇ. ಆ ಅಂಶದ ಹೆಸರನ್ನ ಹೇಳ್ತೀನಿ. ಇದು MBTH ಫಸ್ಟ್ ಇಯರ್ ಅವರಿಗೆ ಏರ್ಪಡಿಸಿದಂತಹ ಒಂದು ಅಂಶ. MBTH ಅಂದ್ರೆ ಮಾಸ್ಟರ್ ಆಫ್ ಬೈಬಲ್ ಥಿಯಾಲಜಿಯಲ್ಲಿ ಮೊದಲನೇ ವರ್ಷ ಪರೀಕ್ಷೆ ಬರೆಯುವಂತವರಿಗೆ ಏರ್ಪಡಿಸಿದಂತಹ ಅಂಶ. ನಮ್ಮೆಲ್ಲರಿಗೂ ಕೂಡ ಇದು ತುಂಬಾ ಅವಸರವಾದಂತಹ ಅಂಶ. ಇದರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಅಂಶದ ಹೆಸರನ್ನ ಹೇಳ್ತೀನಿ, ಎಲ್ಲಾರು ನೋಟ್ಸ್ ಬರ್ಕೊಳ್ಳಿ. ಹಾಗೆ ವಾಕ್ಯಗಳನ್ನು ಹೇಳುವಾಗ ಎಲ್ಲರೂ ಸತ್ಯವೇದವನ್ನ ತೆಗೆದು ಓಪನ್ ಮಾಡಿ ಓದುತ್ತಾ ವಾಕ್ಯವನ್ನ ಕೇಳಿ, ಆಗತ್ತ ನಮಗೆ ಅರ್ಥ ಆಗುತ್ತೆ. ಓಕೆ ಪ್ರೇರೆ, ನಮ್ಮ ವಶ ಮಾಡ್ಕೊಳ್ಳೋದಕ್ಕೋಸ್ಕರ ಅನೇಕರು ಹೊರಗಡೆ ಹೋಗಿ ಮಾಟ ಮಂತ್ರ ಮಾಡಿ ವಶೀಕರಣ, ಹಣ ವಶೀಕರಣ, ಆರೋಗ್ಯ ವಶೀಕರಣ ಅಂತ ನಾವು ಕೇಳ್ತಾ ಇರ್ತೀವಿ ಹೊರಗಡೆ ಸಮಾಜದಲ್ಲಿ. ಇಷ್ಟಕ್ಕೂ ಕುರಿತಂತಹ ಅಂದ್ರೆ ಟೆಕ್ನಾಲಜಿಯ ಮುಖಾಂತರ ಆ ರೀತಿ ಸಾಧಿಸ್ಕೊಂಡು ತಮ್ಮ ಹೆಸರನ್ನ ಪ್ರಖ್ಯಾತಿಗೆ ತಂದುಕೊಂಡು ಅವರ ಜೀವನಗಳನ್ನ ಮುಂದುವರಿಸ್ತಾ ಬದುಕುತ್ತಾ ಸಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ದೇವರು ಇದಕ್ಕಾಗಿಯೇ ನಮ್ಮನ್ನ ಆ ಪಂಚಭೂತಗಳಿಂದ ತೆಗೆದು ಈ ಒಂದು ರೂಪವನ್ನ ನಮಗೆ ಕೊಟ್ನ ಅಂತ ಆಲೋಚನೆ ಮಾಡಿದ್ರೆ ಖಂಡಿತ ಅಲ್ಲ ಪ್ರಿಯರೇ, ಖಂಡಿತ ಅಲ್ಲ. ಇದೇನಾ ಜೀವನ ಅಂತಂದ್ರೆ ಖಂಡಿತ ಅಲ್ಲ. ಅದೇ ರೀತಿ ಅದು ಮಾತ್ರವಲ್ಲದೆ, ಕೇವಲ ಹೆಸರು ಸಂಪಾದನೆ ಮಾತ್ರವಲ್ಲದೆ, ಒಬ್ಬ ವ್ಯಕ್ತಿ ಮತ್ತೊಬ್ಬನ ವ್ಯಕ್ತಿಯ ಒಂದು ಮನಸ್ಸಿನಲ್ಲಿ ಆ ಒಂದು ಸ್ಥಳವನ್ನು ನಾನು ಸಂಪಾದಿಸಿಕೊಳ್ಳಬೇಕು ಅನ್ನೋ ಆಲೋಚನೆ ಕೂಡ ಮನುಷ್ಯನಿಗಿದೆ. ಯಾಕಂತಂದ್ರೆ ನಾವು ನೋಡ್ತಾ ಇರ್ತೀವಿ, ಯಾರೇ ಆಗ್ಲಿ ನನ್ನನ್ನೇ ಜಾಸ್ತಿ ಪ್ರೀತಿಸಬೇಕೆಂಬ ಒಂದು ಸ್ವಾರ್ಥ ಪ್ರತಿಯೊಬ್ಬರಿಗೂ ಇರುತ್ತೆ. ಹೌದಲ್ವಾ ಪ್ರೇರೆ? ಯಾರೇ ಆಗ್ಲಿ ನನ್ನನ್ನು ಜಾಸ್ತಿ ಪ್ರೀತಿಸಬೇಕು. ಅದು ಮಕ್ಕಳ ವಿಷಯದಲ್ಲಾಗಿರಬಹುದು, ಗಂಡನ ವಿಷಯದಲ್ಲಾಗಿರಬಹುದು, ತಂದೆ ತಾಯಿಗಳ ವಿಷಯದಲ್ಲಾಗಿರಬಹುದು, ಅಲ್ವಾ ಪ್ರಿಯರೇ? ನನ್ನನ್ನೇ ಜಾಸ್ತಿ ಒಬ್ಬ ವ್ಯಕ್ತಿ ಪ್ರೀತಿಸಬೇಕೆಂಬ ಆಲೋಚನೆಯನ್ನ ಪ್ರತಿಯೊಬ್ಬ ಮನುಷ್ಯನೂ ಹೊಂದಿದ್ದಾನೆ. ಆ ಒಂದು ಮನುಷ್ಯನನ್ನ ನಾನು ವಶ ಮಾಡ್ಕೊಳ್ಬೇಕು, ಯಾವುದೇ ರೀತಿಯಾಗ್ಲಿ ಆ ಮನುಷ್ಯನನ್ನ ನಾನು ಆಕರ್ಷಣೆ ಮಾಡ್ಕೊಳ್ಬೇಕು ಅನ್ನೋ ಒಂದು ಹೋರಾಟದಲ್ಲಿ ಮನುಷ್ಯ ಇದ್ದಾನೆ. ಆ ರೀತಿ ಇದ್ದುಕೊಂಡು ನಿಜವಾಗ್ಲೂ ಇದಕ್ಕೋಸ್ಕರನೇ ಹುಟ್ಟಿದ್ದಾನ ಅಂತಂದ್ರೆ ಖಂಡಿತ ಅಲ್ಲ. ಮತ್ತೆ ಯಾವುದಕ್ಕೋಸ್ಕರ ಹುಟ್ಟಿದ್ದಾನೆ? ನಾವೆಲ್ಲರೂ ಮನುಷ್ಯರೆಲ್ಲರೂ ಒಬ್ಬ ವ್ಯಕ್ತಿಯನ್ನು ವಶ ಮಾಡಿಕೊಳ್ಳುವುದಕ್ಕೋ ಹುಟ್ಟಿಲ್ಲ ಪ್ರಿಯರೇ ಭೂಮಿಯ ಮೇಲೆ. ಯಾರನ್ನ ವಶ ಮಾಡಿಕೊಳ್ಳುವುದಕ್ಕಾಗಿ?
ದೇವರನ್ನ ನಮ್ಮ ವಶ ಮಾಡಿಕೊಳ್ಳುವುದಕ್ಕಾಗಿ ಅಥವಾ ದೇವರ ವಶೀಕರಣದಲ್ಲಿ ನಾವೆಲ್ಲ ಇರುವುದಕ್ಕಾಗಿ ದೇವರು ಭೂಮಿಯ ಮೇಲೆ ನಮ್ಮನ್ನೆಲ್ಲರನ್ನ ಸೃಷ್ಟಿಸಿದನು. ಈ ಒಂದು ಸತ್ಯಾರ್ಥ ಎಷ್ಟು ಜನರಿಗೆ ಗೊತ್ತು ಪ್ರಿಯರೇ? ನಿಜವಾಗ್ಲೂ ದೇವರು ನಮಗೋಸ್ಕರ ಎಷ್ಟೋ ಕಷ್ಟಪಟ್ಟು ಸೃಷ್ಟಿಯನ್ನ ಸೃಷ್ಟಿಸಿ ನಮ್ಮೆಲ್ಲರನ್ನ ಸೃಷ್ಟಿಸಿ ಎಷ್ಟೋ ದೊಡ್ಡ ಸಂಕಲ್ಪ ಆತನಲ್ಲಿದೆಯಲ್ವಾ? ಆತನ ಮುಖಾಂತರ ನಡೆದಿದೆ ಅಲ್ವಾ? ಆ ಒಂದು ವಿಷಯವನ್ನ ಮರೆತು ದೇವರ ಮನಸ್ಸಿನಲ್ಲಿ ಸ್ಥಾನವನ್ನ ಸಂಪಾದಿಸಿಕೊಳ್ಳುವುದಕ್ಕೆ ಮನುಷ್ಯ ಒದ್ದಾಡ್ತಾ ಇಲ್ಲ, ಹೋರಾಟ ಮಾಡ್ತಿಲ್ಲ ಆಗ್ಲಿ, ಬೇರೊಬ್ಬರ ಮನಸ್ಸಿನಲ್ಲಿ ಬೇರೊಬ್ಬರ ಮನಸ್ಸಿನಲ್ಲಿ ನನ್ನ ಸ್ಥಾನ ಮೊದಲನೆಯದಾಗಿರ್ಬೇಕನ್ನೋ ವಿಷಯದಲ್ಲಿ ಮನುಷ್ಯ ಹೋರಾಡ್ತಾನೇ ಇದ್ದಾನೆ. ಅದಕ್ಕೆ ಸೃಷ್ಟಿಯನ್ನು ಮಾಡಿದಂತಹ ಸೃಷ್ಟಿಕರ್ತನನ್ನೇ, ತನ್ನನ್ನು ರೂಪಿಸಿದಂತಹ ಆ ಒಂದು ಸೃಷ್ಟಿಕರ್ತನನ್ನೇ ಮನುಷ್ಯ ಮರೆತು ಬಿಟ್ಟಿದ್ದಾನೆ ಪ್ರಿಯರೇ. ಹೌದಲ್ವಾ ಪ್ರಿಯರೇ? ಇಲ್ಲ ಮರ್ತಿಲ್ಲ, ಎಲ್ಲರೂ ತುಂಬಾ ಜನ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದಾರೆ, ದೇವರನ್ನ ವಶ ಮಾಡಿಕೊಳ್ಳೋದಕ್ಕೆ ಎಷ್ಟೋ ಪ್ರಯತ್ನ ಪಡ್ತಿದ್ದಾರೆ ಅಂತ ಯಾರಾದ್ರೂ ಹೇಳೋದಕ್ಕೆ ಸಾಧ್ಯನಾ ಅಂತಂದ್ರೆ ಖಂಡಿತ ಇಲ್ಲ. ಅನೇಕರು ಬೇರೊಬ್ಬ ವ್ಯಕ್ತಿಯನ್ನ ವಶ ಮಾಡಿಕೊಳ್ಬೇಕು, ಅವರ ಮನಸ್ಸಿನಲ್ಲಿ ನಾವು ಆ ಒಂದು ಸ್ಥಳವನ್ನ ಸಂಪಾದನೆ ಮಾಡ್ಕೊಳ್ಬೇಕು ಅಂತ ಹೋರಾಡ್ತಿದ್ದಾರೆ. ಅಲ್ಲಿ ದೇವರನ್ನ ಪೂರ್ತಿಯಾಗಿ ಮರೆತು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಿಯರೇ. ಆದ್ದರಿಂದಲೇ ಆತನ ಪ್ರೀತಿಯನ್ನ ನಾವು ಆಲೋಚನೆ ಮಾಡಿ, ಆತನ ಕಷ್ಟವನ್ನ ನಾವು ಆಲೋಚನೆ ಮಾಡಿ, ಆತನು ಕೊಡ್ತಕ್ಕಂತ ಆದರಣೆಯನ್ನ ನಾವು ಆಲೋಚನೆ ಮಾಡಿ, ಇಂದಿನ ದಿನದಲ್ಲಿ ಈ ವಶೀಕರಣ ಎಂಬ ಪಾಠದ ಮುಖಾಂತರ ಆತನ ಪ್ರೀತಿ ಎಂತದ್ದು, ಆತನು ನಮ್ಮ ಮೇಲೆ ಇಟ್ಟಿರ್ತಕ್ಕಂತಹ ಕರುಣೆ ಎಷ್ಟು ಅದ್ಭುತವಾದದ್ದು, ಕೃಪೆ ಎಷ್ಟು ಅದ್ಭುತವಾದದ್ದು ಎಂಬ ವಿಷಯಗಳನ್ನ ಈ ಒಂದು ಪಾಠದಲ್ಲಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ಹೇಗ್ ಮಾಡ್ಬಿಟ್ಟಿದೆ ಅಂತಂದ್ರೆ, ಸೈತಾನನೆಂಬ ದುಷ್ಟಶಕ್ತಿ ಇದೆಯಲ್ವಾ, ಅದು ಮನುಷ್ಯರನ್ನ ಯಾವ ರೀತಿ ಮಾಡ್ಬಿಟ್ಟಿದೆ ಅಂತಂದ್ರೆ, ಈ ಒಂದು ಪ್ರಪಂಚ ಮಾತ್ರ ಮನುಷ್ಯ ಆಲೋಚನೆ ಮಾಡುವಂತ ಸ್ಥಿತಿಯಲ್ಲಿ ಮನುಷ್ಯನನ್ನ ಇಟ್ಬಿಟ್ಟಿದ್ದಾನೆ. ಯಾವ ರೀತಿ? ನಮ್ಮ ಮನೋನೇತ್ರಗಳಿಗೆ ಕುರುಡುತನವನ್ನ ಉಂಟು ಮಾಡಿ, ಮೇಲಿರ್ತಕ್ಕಂಥ ಪರಲೋಕ ರಾಜ್ಯದ ವಿಷಯದಲ್ಲಾಗಲಿ, ಆ ರಾಜ್ಯದಲ್ಲಿರ್ತಕ್ಕಂಥ ದೇವರ ವಿಷಯದಲ್ಲಿ ಆಗಲಿ ಆಲೋಚನೆ ಮಾಡುವ ಒಂದು ಜ್ಞಾನವನ್ನ ಮನುಷ್ಯನಿಗೆ ಇಲ್ಲದಂತೆ ಮಾಡಿರ್ತಕ್ಕಂಥದ್ದು ಯಾರು? ಸೈತಾನನು. ಯಾವ ರೀತಿ? ಲೋಕವನ್ನ ತೋರಿಸಿ. ಅದಕ್ಕಾಗಿಯೇ ಅನೇಕರು ದೇವರನ್ನ ಮರೆತಿರ್ತಕ್ಕಂಥ ಸ್ಥಿತಿಯಲ್ಲಿದ್ದಾರೆ ಪ್ರಿಯರೇ. ಹೇಗೆ ಹೇಳ್ಬೋದು ಅಂತಂದ್ರೆ, ಆ ನಾವು ನೋಡುವ ಹಾಗೆ ಅನೇಕ ಸಿನಿಮಾಗಳನ್ನ ನಾವು ಸಿನಿಮಾ ಇಂಡಸ್ಟ್ರಿ ಅಂತಾನೆ ನೋಡ್ತಿರ್ತೀವಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನೇಕ ಹೀರೋಗಳಾಗ್ಲಿ, ಹೀರೋಯಿನ್‌ಗಳಾಗಲಿ ಏನ್ ಮಾಡ್ತಿರ್ತಾರೆ? ಅಭಿಮಾನಿಗಳನ್ನ ಮೆಚ್ಚಿಸುವುದಕ್ಕಾಗಿ, ಅವರನ್ನು ತಮ್ಮ ವಶ ಮಾಡಿಕೊಳ್ಳುವುದಕ್ಕಾಗಿ ಯಾವ ರೀತಿ ಆಕ್ಟ್ ಮಾಡ್ತಿರ್ತಾರೆ? ಅವ್ರಿಗೆ ಇಷ್ಟವಾಗುವ ರೀತಿ, ಅವ್ರಿಗೆ ಇಷ್ಟವಾಗುವ ಪಾತ್ರದಲ್ಲಿ ಅಭಿನಯಿಸ್ತಾ ಇರೋದನ್ನ ನಾವು ನೋಡ್ತಾ ಇರ್ತೀವಿ. ಹೌದಲ್ವಾ ಪ್ರಿಯರೇ? ಯಾಕೆ? ಆ ಒಂದು ಅಭಿಮಾನಿಗಳ ಹೃದಯದಲ್ಲಿ ಈ ಒಬ್ಬ ನಾಯಕ ಅಥವಾ ನಾಯಕಿ ಸ್ಥಾನವನ್ನ ಸಂಪಾದಿಸಿಕೊಳ್ಳಬೇಕೆಂಬ ಹೋರಾಟ. ಅದು ಮಾತ್ರವಲ್ಲ ಪ್ರಿಯರೇ, ಒಬ್ಬ ರಾಜಕೀಯ ನಾಯಕರನ್ನ ನೋಡಿ, ಅವರು ಕೂಡ ಹಾಗೆ. ಯಾವ ರೀತಿ ಇರ್ತಾರೆ? ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನನ್ನ ಸ್ಥಾನವೇ ಅಧಿಕವಾಗಿರಬೇಕಂತೇಳಿ ಎಲ್ಲರೂ ನನಗೇ ಓಟ್ ಹಾಕ್ಬೇಕು, ನಾನೇ ಗೆಲ್ಲಬೇಕು, ಅವರ ಒಂದು ಹೃದಯದಲ್ಲಿ ನಾನ್ ಯಾವತ್ತಿಗೂ ನಿಂತಿರ್ಬೇಕು ಅನ್ನೋ ಒಂದು ಆಲೋಚನೆಯಿಂದ ಎಷ್ಟೋ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ತಂದು, ಅಥವಾ ಹಣದ ಸಹಾಯವನ್ನ ಮಾಡಿ ಸರ್ಕಾರದ ಮುಖಾಂತರ ಎಲ್ಲರೂ ನನಗೇ ಓಟ್ ಹಾಕ್ಬೇಕಂತೇಳಿ ಆ ಪ್ರಜೆಗಳನ್ನ ಅಂದ್ರೆ ಜನರನ್ನ ವಶ ಮಾಡಿಕೊಳ್ಳೋದು ಕೂಡ ನಾವು ನೋಡ್ತಾ ಇರ್ತೀವಿ ಅಲ್ವಾ ಪ್ರಿಯರೇ? ಅದು ಮಾತ್ರವಲ್ಲ ಪ್ರಿಯರೇ, ಒಬ್ಬ ಟೀಚರ್, ಶಾಲೆಯಲ್ಲಿ ಟೀಚರ್, ಆತನು ಕೂಡ ಯಾವ ರೀತಿ ಇರ್ತಾರೆ? ಟೀಚರ್ಸ್, ಶಿಕ್ಷಕರು, ಶಿಕ್ಷಕಿಯರು ಯಾವ ರೀತಿ ಇರ್ತಾರೆ ಅಂತಂದ್ರೆ, ಮಕ್ಕಳೆಲ್ಲರೂ ನನ್ ಮಾತು ಕೇಳ್ಬೇಕು, ನಾನಂದ್ರೆ ಎಲ್ಲಾ ಮಕ್ಕಳಿಗೂ ಇಷ್ಟ ಆಗ್ಬೇಕಂತ ಹೇಳಿ ಅವರೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಸ್ಥಾನವನ್ನ ಸಂಪಾದಿಸಿಕೊಳ್ಳಬೇಕು ಅಂತೇಳಿ ಎಷ್ಟೋ ಕಷ್ಟವನ್ನ ಪಡ್ತಾ ಇರ್ತಾರೆ ಅಲ್ವಾ ಪ್ರಿಯರೇ? ಹೀಗೆ ನಾವು ನೋಡ್ತಾ ಹೋದ್ರೆ ಒಬ್ಬ ಪ್ರಿಯಕರ, ಒಬ್ಬ ಅಂದ್ರೆ ಲವರ್ಸ್ ಇರ್ತಾರಲ್ವಾ ಪ್ರಿಯರೇ, ಪ್ರೀತಿ ಮಾಡುವಂತವ್ರು, ಅವ್ರು ಕೂಡ ಅಷ್ಟೇ ಪ್ರಿಯರೇ. ಒಂದು ಪ್ರಿಯಕರನ ಮನಸ್ಸಿನಲ್ಲಿ ನಾನೇ ಇರಬೇಕು, ಅಥವಾ ನನ್ನ ಮನಸ್ಸಿನಲ್ಲಿ ಆತನು ಮಾತ್ರವೇ ಇರಬೇಕೆಂಬ ಒಂದು ವಶೀಕರಣಕ್ಕೆ ಮನುಷ್ಯರು ಹೋಗ್ಬಿಟ್ಟಿದ್ದಾರೆ ಪ್ರಿಯರೇ. ಈ ರೀತಿ ಹೋದಂತ ಮನುಷ್ಯರು, ಓಕೆ, ಎಲ್ಲ ಚೆನ್ನಾಗಿದೆ, ಅವ್ರ ಮನಸ್ಸಿನಲ್ಲಿ ನನ್ನದೇ ದೊಡ್ಡ ಸ್ಥಾನ ಇರ್ಬೇಕನ್ನೋದು ಅದು ಒಂದು ರೀತಿಯಲ್ಲಿ ಸರಿ ಅಂತಾನೆ ಹೇಳ್ಬೋದು. ಆದರೆ ಅದಕ್ಕಿಂತ ಮುಖ್ಯವಾಗಿ ಇನ್ನೊಬ್ಬ ವ್ಯಕ್ತಿಯನ್ನ ನಾವು ವಶ ಮಾಡಿಕೊಳ್ಳಬೇಕು.
ಆ ವ್ಯಕ್ತಿ ಅಂದ್ರೆ ಆ ಒಂದು ದೇವರ ಒಂದು ವಶೀಕರಣಕ್ಕೆ ನಾವೆಲ್ಲರೂ ಒಳಗಾಗಬೇಕು ಎಂಬ ಆಲೋಚನೆ ಎಷ್ಟು ಮನುಷ್ಯರಿಗಿದೆ ಹೇಳಿ ಪ್ರಿಯರೇ? ಎಷ್ಟು ಜನರಿಗಿದೆ? ಆಲೋಚನೆ ಮಾಡಿ ಪ್ರಿಯರೇ. ದೇವರು ನಮಗೆಂದಿಗೂ ದೂರವಾಗಿಲ್ಲ ಪ್ರಿಯರೇ. ಆತನು ನಾವು ನಮ್ಮ ಪ್ರಾರಂಭದಿಂದಲೂ ನಮ್ಮ ಜೊತೆಯಲ್ಲೇ ಇದ್ದಾನೆ. ನಮ್ಮ ಪ್ರಾರಂಭ ಎಷ್ಟು ಅನಾದಿ ಕಾಲ ಪ್ರಿಯರೇ. ಲೋಕಕ್ಕೆ ಅಸ್ತಿವಾರ ಹಾಕುವುದಕ್ಕೆ ಮುಂಚೆಯೇ ನೀನ್ ಎಲ್ಲಿದ್ದೆ ಯೋಬು ಅಂತ ದೇವರು ಯೋಬನನ್ನ ಪ್ರಶ್ನಿಸ್ತಾನೆ ಅಲ್ವಾ? ಹಾಗೆ ನಾವೆಲ್ಲರೂ ಇದ್ದೀವಿ ಪ್ರಿಯರೇ. ನಮ್ಮ ಪ್ರಾರಂಭದಿಂದಲೂ ದೇವರು ನಮ್ಮ ಜೊತೆ ಇದ್ದಾನೆ. ಅಂತಹ ದೇವರನ್ನ ಮರೆತು ಬಂಧಗಳ ಪ್ರೀತಿಗೆ ಒಳಪಟ್ಟು ನೀನು ದೇವರನ್ನ ಮರೆತರೆ ಇದು ನ್ಯಾಯನ ಅನ್ಯಾಯನ ಅಂತ ಒಂದ್ಸಾರಿ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಬೇಕು ಪ್ರಿಯರೇ. ಆಲೋಚನೆ ಮಾಡಿಕೊಂಡು ಮುಖ್ಯವಾಗಿ ನಾವು ವಶ ಮಾಡಿಕೊಳ್ಳುವಂತಹ ಆ ಒಂದು ಪರ್ಸನ್ ಯಾರು ಅನ್ನೋದನ್ನ ಆಲೋಚನೆ ಮಾಡಿದ್ರೆ ಆತನೇ ನಮ್ಮ ಆತ್ಮಗಳಿಗೆ ತಂದೆ ಆಗಿರ್ತಕ್ಕಂತಹ ದೇವರು. ಆ ದೇವರನ್ನ ನಾವು ವಶ ಮಾಡ್ಕೊಳ್ತಾ ಇದ್ದೀವಾ? ಆತನ ಒಂದು ಮನಸ್ಸನ್ನ ನಾವು ಆಲೋಚನೆ ಮಾಡ್ತಾ ಇದ್ದೀವಾ ಅನ್ನೋ ವಿಷಯವನ್ನ ಈ ಒಂದು ಸಂದರ್ಭದಲ್ಲಿ ಮಾತನಾಡಿಕೊಳ್ಳೋಣ ಪ್ರಿಯರೇ. ಪ್ರಿಯರೇ, ದೇವರನ್ನ ಯಾವ ರೀತಿ ವಶ ಮಾಡಿಕೊಳ್ಳಬಹುದು? ಯಾವ ರೀತಿ? ಆತನಿಗಿಷ್ಟವಾದಂತೆ ನಾವು ಬದುಕಿದರೆ ದೇವರು ಆಟೋಮೆಟಿಕ್ ಆಗಿ ನಮಗೆ ವಶ ಆಗ್ತಾರೆ. ಹೌದಲ್ವಾ ಪ್ರಿಯರೇ? ದೇವರಿಗೆ ಇಷ್ಟವಾಗುವ ರೀತಿ ನಾವು ಪ್ರಪಂಚದಲ್ಲಿ ನೋಡುವಾಗ ನಮಗೆ ಯಾರು ಇಷ್ಟವಾಗುವ ರೀತಿ ನಮ್ಮ ಜೊತೆ ಇರ್ತಾರೋ ಅವರನ್ನೇ ನಾವು ಜಾಸ್ತಿ ಪ್ರೀತಿಸ್ತೀವಲ್ವಾ? ಅವರನ್ನೇ ಒಂದು ಉನ್ನತ ಸ್ಥಾನದಲ್ಲಿ ಇಡ್ತೀವಲ್ವಾ? ಹಾಗೆ ದೇವರಿಗೆ ಇಷ್ಟವಾಗುವ ರೀತಿಯಲ್ಲಿ ನಾವು ಬದುಕಿದರೆ, ಆತನು ಹೇಳಿದಂತಹ ಆಜ್ಞೆಗಳಿಗೆ ಒಳಪಟ್ಟು ನಾವು ಬದುಕಿದರೆ ದೇವರು ನಮ್ಮ ವಶ ಆಗುವುದು ಖಂಡಿತ ಸಾಧ್ಯ. ಖಂಡಿತ ಸಾಧ್ಯ ಪ್ರೇರೆ. ಹೀಗಿರ್ತಕ್ಕಂತಹ ಮನುಷ್ಯರು ಏನ್ ಮಾಡ್ಬಿಟ್ಟಿದ್ದಾರೆ? ದೇವರನ್ನ ಮರ್ತಿದ್ದಾರೆ ಅಂತ ಹೇಳಿದ್ದೀನಲ್ವಾ? ಅಂತಹ ಮನುಷ್ಯರನ್ನ ನೋಡಿ ದೇವರು ಏನಂತ ಮಾತನಾಡ್ತಿದ್ದಾರೆ ಒಮ್ಮೆ ನೋಡೋಣ ಪ್ರೇರೆ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 21ನೇ ವಚನವನ್ನ ನೋಡುವಾಗ ನೋಡೋಣ ಪ್ರಿಯರೇ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನವನ್ನು ನೋಡುವಾಗ 21ನೇ ವಚನವನ್ನು ನೋಡುವಾಗ ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ದೇವರು ಏನಂತ ಮಾತನಾಡ್ತಿದ್ದಾರೆ ಮನುಷ್ಯರನ್ನು ಕುರಿತು? ಎಲ್ಲರೂ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ದೇವರ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ, ಅಥವಾ ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಯಾಕೆ ಹೇಳ್ತಿದ್ದಾರೆ ದೇವರಿ ಮಾತನ್ನ ಅಂತಂದ್ರೆ, ದೇವರನ್ನ ಮನುಷ್ಯರೆಲ್ಲರೂ ಮರೆತು ಬಿಟ್ಟಿದ್ದಾರೆ. ಆ ರೀತಿ ಮರೆತ ಇದ್ದಾರೆ ಅಂದ್ರೆ ಅಲ್ವಾ ಅವರವರ ಸ್ವಂತ ಕಾರ್ಯಗಳಲ್ಲಿ ಮನುಷ್ಯರಿದ್ದಾರೆ. ಹೌದಲ್ವಾ ಪ್ರಿಯರೇ? ದೇವರನ್ನು ಕುರಿತಂತಹ ಜ್ಞಾನದ ವಿಷಯದಲ್ಲಿ ಆಲೋಚನೆ ಮಾಡುವ ಸ್ಥಿತಿಯಲ್ಲಿ ಮನುಷ್ಯ ಇದ್ದಾನ? ಆಲೋಚನೆ ಮಾಡಿ. ಹೊರಗಡೆ ಅಂದ್ರೆ ವಿದ್ಯೆಗೆ ಸಂಬಂಧಪಟ್ಟು, ಎಜುಕೇಶನ್ಗೆ ಸಂಬಂಧಪಟ್ಟು ಲೋಕಜ್ಞಾನವನ್ನು ತಿಳಿಸುವುದಕ್ಕೆ ಅನೇಕ ಪಾಠಶಾಲೆಗಳನ್ನ ನಾವು ನೋಡ್ತಾ ಇರ್ತೀವಿ. ನೋಡುವಾಗ ಏನ್ ಕಾಣಿಸುತ್ತೆ ನಮಗೆ? ಎಷ್ಟೋ ಕಷ್ಟ ಇರುತ್ತಲ್ವಾ ಪ್ರಿಯರೇ ಮಕ್ಕಳಿಗೆ ಓದಿನ ವಿಷಯದಲ್ಲಿ. ಆದರೆ ನಿಜವಾದ ದೇವರ ಜ್ಞಾನವನ್ನ ತಿಳಿಸುವ ಪಾಠಶಾಲೆಗಳು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆಯಾ ಅಂತ ನೋಡಿದ್ರೆ ಇಲ್ಲ ಅಂತಾನೆ ಹೇಳ್ಬೋದು ಪ್ರಿಯರೇ. ಕಡಿಮೆ, ತುಂಬಾ ಕಡಿಮೆ. ಯಾಕೆ? ಕಾರಣ ಎಲ್ಲರೂ ತಮ್ಮ ಸ್ವಕಾರ್ಯಗಳ ಮೇಲೆ ಮನಸ್ಸಿಡುತ್ತಾರೆಯೇ ಹೊರತು ಯೇಸು ಕ್ರಿಸ್ತನ ಕಾರ್ಯಗಳ ಮೇಲೆ ಮನಸ್ಸಿಡುವುದಿಲ್ಲ. ಆದ್ದರಿಂದಲೇ ದೇವರಿ ಮಾತನ್ನ ಹೇಳಿದ್ದಾರೆ ಮನುಷ್ಯರನ್ನ ಕುರಿತು, ಅಲ್ವಾ ಪ್ರಿಯರೇ? ಇನ್ನೊಂದು ಮಾತನ್ನ ನೋಡ್ಕೊಂಡು ನಾವು ಮುಂದಕ್ಕೆ ಹೋಗೋಣ ಪ್ರಿಯರೇ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನವನ್ನು ನಾವು ನೋಡುವಾಗ, ಇದಲ್ಲದೆ ದೇವರವರನ್ನ ಆಶೀರ್ವದಿಸಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನ ವಶ ಮಾಡಿಕೊಳ್ಳಿರಿ. ನೋಡಿ ಪ್ರಿಯರೇ, ದೇವರು ಮಾತನಾಡ್ತಿದ್ದಾರೆ. ಏನನ್ನ ವಶ ಮಾಡಿಕೊಳ್ಳಿರಿ ಅಂತ ಹೇಳ್ತಾ ಇದ್ದಾರೆ ದೇವರು? ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನ ವಶ ಮಾಡಿಕೊಳ್ಳಿರಿ. ಮನುಷ್ಯ ನಿಜವಾಗಲೂ ವಶ ಮಾಡಿಕೊಳ್ಳಬೇಕಾದಂತಹ ಒಂದು ಶಕ್ತಿಯನ್ನ ಬಿಟ್ಟು ಯಾವ್ಯಾವುದನ್ನ ವಶ ಮಾಡಿಕೊಳ್ತಾ ಇದ್ದಾನೆ? ಒಂದು ದೊಡ್ಡ ಆನೆ ಕಾಣಿಸುತ್ತೆ ನಮಗೆ. ಆನೆಯನ್ನ ಮನುಷ್ಯ ವಶ ಮಾಡಿಕೊಂಡು ತಾನು ಹೇಳಿದಂತೆ ಅದು ನಡೆದುಕೊಳ್ಳುವ ರೀತಿಯನ್ನ ನಾವು ನೋಡ್ತಾ ಇರ್ತೀವಲ್ವಾ? ಮಾವುಕ ಏನ್ ಹೇಳಿದ್ರೆ ಅದೇ ಮಾಡ್ತಕ್ಕಂತ ಒಂದು ಒಂದು ಸಂದರ್ಭಗಳನ್ನ ನಾವು ನೋಡ್ತಾ ಇರ್ತೀವಲ್ವಾ?
ಮನುಷ್ಯನು ಚಿಕ್ಕದಾಗಿರ್ತಾನೆ, ಆನೆನೋ ದೊಡ್ಡದಾಗಿರುತ್ತೆ. ಆದ್ರೆ ಈ ಆನೆ ನಡೆಸುವವನು ಹೇಳ್ತಕ್ಕಂತ ಮಾತನ್ನೇ ಆನೆ ಕೇಳುತ್ತೆ. ಹೌದಲ್ವಾ ಪ್ರಿಯರೇ? ಹಾಗೆ ಒಂದು ಕ್ರೂರವಾದ ಒಂದು ಪ್ರಾಣಿ. ಯಾವುದು ಸಿಂಹ, ಹುಲಿ ಆಗಿರ್ಬೋದು. ಅವು ಕೂಡ ಇಂದಿನ ದಿನದಲ್ಲಿ ನಾವು ನೋಡ್ತಿರ್ತೀವಿ ಎಷ್ಟೋ ವಿಡಿಯೋಸ್‌ಗಳಲ್ಲಿ ಮನುಷ್ಯರು ಅವುಗಳೊಂದಿಗೆ ಹೋಗಿ ಆಟ ಆಡೋದನ್ನ, ಅವುಗಳನ್ನ ಆ ಅಂದ್ರೆ ನೇರವಾಗಿ ನೋಡೋದನ್ನ, ಮುಟ್ಟೋದನ್ನ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಮನುಷ್ಯ ಎಂತಹ ಪ್ರಾಣಿಯನ್ನಾಗಲಿ ವಶ ಮಾಡಿಕೊಳ್ಳುವ ಒಂದು ಸ್ಥಿತಿ ಮನುಷ್ಯನಿಗೆ ಕೊಟ್ಟಂತವರು ಯಾರು? ದೇವರೇ. ದೇವರು ಏನಂತ ಹೇಳ್ತಿದ್ದಾರೆ? ಭೂಮಿಯನ್ನು ತುಂಬಿಕೊಂಡು ಅದನ್ನ ವಶ ಮಾಡಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ದೇವರು ಅವುಗಳನ್ನ ನಮ್ಮ ವಶಕ್ಕೆ ದೇವರೇ ತಂದಿದ್ದಾನೆ ಹೊರತು ನಾವು ಅವುಗಳನ್ನ ವಶ ಮಾಡಿಕೊಳ್ಳಲಿಲ್ಲ. ಆ ಸ್ಥಿತಿಯನ್ನ, ಉನ್ನತ ಸ್ಥಿತಿಯನ್ನ ಯಾರು ಕೊಟ್ಟಿದ್ದು ಮನುಷ್ಯನಿಗೆ? ದೇವರು. ಆದ್ದರಿಂದಲೇ ಭೂಮಿಯಲ್ಲಿರ್ತಕ್ಕಂತಹ ಎಲ್ಲಾ ಜೀವಜಂತುಗಳು, ಜಲಚರಗಳು ಮನುಷ್ಯನಿಗೆ ವಶ ಆಗ್ತಿದಾವೆ ಅಂತಂದ್ರೆ ಕಾರಣ ದೇವರೇ ಪ್ರಿಯರೇ. ದೇವರೇ. ಮತ್ತೆ ಈಗಿರ್ತಕ್ಕಂಥ ಸಮಯದಲ್ಲಿ ನಾವು ಏನು ಮಾಡಿದ್ರೆ ದೇವರು ನಮ್ಮ ವಶ ಆಗುವುದಕ್ಕೆ ಸಾಧ್ಯ ಆಗುತ್ತೆ? ದೇವರನ್ನ ವಶೀಕರಣ ಮಾಡುವುದಕ್ಕೆ ನಾವು ಏನ್ ಮಾಡ್ಬೇಕು? ವಶೀಕರಣ ಅಂತಂದ್ರೆ ಏನಿಲ್ಲ ಪ್ರಿಯರೇ. ನಮ್ಮನ್ನು ಯಾವಾಗಲೂ ಅವರು ಪ್ರೀತಿಸುವವರಾಗಿರ್ಬೇಕು. ನಮ್ಮನ್ನ ಮೊದಲನೇ ಸ್ಥಾನದಲ್ಲಿ ಇಡುವಂತ ಸ್ಥಿತಿಯಲ್ಲಿ ಇರ್ತೀವಿ ನೋಡಿ, ಅದೇ ವಶೀಕರಣ, ಬೇರೆ ಏನು ಅಲ್ಲ. ಮತ್ತೆ ದೇವರನ್ನ ವಶೀಕರಣ ಮಾಡಿಕೊಳ್ಳುವುದಕ್ಕೆ ನಾವ್ ಏನ್ ಮಾಡ್ಬೇಕು? ಆತನನ್ನ ನಾವು ಸಾಧಿಸ್ಬೇಕು ಅಂತಂದ್ರೆ ಏನೇನ್ ಮಾಡ್ಬೇಕು, ಯಾವ ರೀತಿ ಇರ್ಬೇಕು ಅಂತ ದೇವರು ಕೆಲವೊಂದು ಮಾತುಗಳನ್ನ ನಾವು ತೋರಿಸ್ತಾನೆ ಸತ್ಯವೇದದಲ್ಲಿ. ನೋಡೋಣ ಪ್ರಿಯರೇ. ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನವನ್ನ ನಾವು ನೋಡುವಾಗ, ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನವನ್ನ ನಾವು ನೋಡುವಾಗ, ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ದೇವರು ಯಾರ ಪ್ರಾರ್ಥನೆಯನ್ನು ಕೇಳ್ತಾನಂತೆ? ಭಕ್ತಿಹೀನರ ಪ್ರಾರ್ಥನೆಯನ್ನ ದೇವರು ಕೇಳುವುದಿಲ್ಲ. ಯಾರ ಪ್ರಾರ್ಥನೆ? ಯಾವನು ಭಕ್ತನಾಗಿದ್ದುದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನ ಕೇಳುತ್ತಾನೆ. ದೇವರು ಒಂದು ಮಂತ್ರವನ್ನ ಹೇಳ್ತಾ ಇದ್ದಾನೆ. ಮಂತ್ರ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಪ್ರಪಂಚದಲ್ಲಿ ವಶೀಕರಣ ಮಾಡಿಕೊಳ್ಳುವುದಕ್ಕೆ ಕೆಲವು ಮಂತ್ರಗಳನ್ನ ಹೇಳಿ ಅವರು ವಶೀಕರಣ ಮಾಡ್ಕೊಳ್ತಾರಲ್ವಾ. ಖಂಡಿತ ಅದು ಸಾಧ್ಯ ಆಗೋದಿಲ್ಲ, ಆಗ್ಲೇ ಅವರ ನಂಬಿಕೆ ಅದು. ಆದರೆ ದೇವರು ನಮಗೆ ವಶೀಕರಣ ಆಗುವುದಕ್ಕೆ ಕೆಲವು ಮಾತುಗಳನ್ನ ಅಂತ ಹೇಳ್ಬೋದು, ಮಾತುಗಳನ್ನ ಸತ್ಯವೇದದಲ್ಲಿ ದೇವರು ಬರೆಸ್ತಿದ್ದಾರೆ. ಅದೇ ಮಾತೆ ಯೋಹಾನನು ಬರೆದ ಸುವಾರ್ತೆ 9ನೇ ಅಧ್ಯಾಯ 31ನೇ ವಚನದಲ್ಲಿ, ದೇವರಲ್ಲಿ ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆದರೆ ಆತನನ್ನ ನಾವು ವಶ ಮಾಡಿಕೊಳ್ಳಬಹುದು. ನಮ್ಮ ಪ್ರಾರ್ಥನೆಯನ್ನ ದೇವರು ಕೇಳುತ್ತಾನೆ. ನಾವ್ ಯಾರ ಮಾತನ್ನ ಕೇಳ್ತೀವಿ? ನಮ್ಗೆ ತುಂಬಾ ಇಷ್ಟ ಆದವ್ರು ನಮ್ಗೆ ಹೇಳಿದ್ರೆ ನಾವ್ ಕೇಳ್ತೀವಲ್ವಾ? ಹಾಗೆ ನಾವು ಆತನ ಚಿತ್ತದಂತೆ ನಡೆದರೆ, ಆತನಲ್ಲಿ ಭಕ್ತಿಯುಳ್ಳವರಾಗಿ ನಡೆದುಕೊಂಡರೆ ನಮ್ಮ ಪ್ರಾರ್ಥನೆಯನ್ನು ಕೇಳುವುದಕ್ಕೆ ದೇವರು ಯಾವಾಗಲೂ ಸಿದ್ಧರಾಗಿರ್ತಾರೆ. ಅದೇ ರೀತಿ ಮತ್ತೊಂದು ಮಾತನ್ನ ನೋಡೋದಾದ್ರೆ, ಕೀರ್ತನೆಗಳ ಗ್ರಂಥ 34ನೇ ಅಧ್ಯಾಯ 15, 16 ವಚನಗಳನ್ನ ನೋಡುವಾಗ, ಕೀರ್ತನೆಗಳ ಗ್ರಂಥ 34ನೇ ಅಧ್ಯಾಯ 16, 17 ವಚನಗಳನ್ನ ನೋಡುವಾಗ, ಯೆಹೋವನು ನೀತಿವಂತರನ್ನ ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ಏನ್ ಮಾಡ್ತಾನಂತೆ ದೇವರು? ನೀತಿವಂತರನ್ನ ದೇವರು ಕಾಪಾಡ್ತಾನಂತೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನಂತೆ. ಯಾಕೆ? ನಮ್ಗೆ ಇಷ್ಟ ಇಲ್ದಿರೋ ನಮ್ ಜೊತೆ ಮಾತಾಡಿದ್ರೆ ನಾವು ಅವ್ರ ಮಾತಿಗೆ ನಾವು ಏನಾದ್ರೂ ರೆಸ್ಪಾಂಡ್ ಆಗ್ತೀವ? ಆಗೋದಿಲ್ಲ ಅಲ್ವಾ ಪ್ರಿಯರೇ? ಆದರೆ ದೇವರು ಯಾರಿಗೆ ಕಿವಿಗೊಡ್ತಾನಂತೆ? ನೀತಿವಂತರನ್ನ ನೋಡಿ. ದೇವರಲ್ಲಿ ನೀತಿಯುಳ್ಳವರಾಗಿ, ಭಯಭಕ್ತಿ ಉಳ್ಳವರಾಗಿ ಯಾರಿರ್ತಾರೋ ಅಂತವರಿಗೆ ದೇವರು ಅವರ ಪ್ರಾರ್ಥನೆಯನ್ನ ಕೇಳಿ ಅವರಿಗೆ ಕಿವಿಗೊಡ್ತಾನಂತೆ. ಅಂದ್ರೆ ಇವೆಲ್ಲ ನೋಡೋದಾದ್ರೆ ಆತನನ್ನು ವಶೀಕರಣ ಮಾಡಿಕೊಳ್ಳುವುದಕ್ಕೆ ದೇವರು ತೋರಿಸ್ತಕ್ಕಂತಹ ಅರ್ಹತೆಗಳು ಅಂತ ನಮಗೆ ಕಾಣಿಸುತ್ತೆ ಇಲ್ಲಿ. ಅದೇ ರೀತಿ ಮತ್ತೊಂದು ವಚನವನ್ನು ಕೂಡ ನಾವು ನೋಡುವಾಗ, ಅದೇ ಕೀರ್ತನೆಗಳ ಗ್ರಂಥ 145ನೇ ಅಧ್ಯಾಯ 19ನೇ ವಚನ, 145ನೇ ಅಧ್ಯಾಯ 19ನೇ ವಚನವನ್ನು ನೋಡುವಾಗ, ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನ ಕೇಳಿ ರಕ್ಷಿಸುತ್ತಾನೆ. ನೋಡಿ ಪ್ರಿಯ,
ಅಂದ್ರೆ ಇವೆಲ್ಲ ದೇವರನ್ನ ನಾವು ವಶೀಕರಣ ಮಾಡಿಕೊಳ್ಳುವುದಕ್ಕೆ ಇರ್ತಕ್ಕಂತಹ ಮಾತುಗಳು, ಗುಣಗಳು. ಈ ಮೇಲೆ ಬರೆಯಲ್ಪಟ್ಟಂತಹ ನಾವು 3 ಮಾತುಗಳನ್ನ ನೋಡಿದ್ವಲ್ಲ, ಇವೆಲ್ಲ ಏನಂತೆ? ದೇವರನ್ನ ವಶೀಕರಣ ಮಾಡಿಕೊಳ್ಳುವುದಕ್ಕೆ ದೇವರು ಬರೆಸಿರ್ತಕ್ಕಂತಹ ಮಾತುಗಳು. ನೀನ್ ಈ ರೀತಿ ಇದ್ರೇನೆ ನಾನು ನಿನ್ನ ಬಳಿಗೆ ಬರುತ್ತೇನೆ, ನಿನ್ನ ಮಾತನ್ನ ಕೇಳುತ್ತೇನೆ, ನಿನ್ನ ಮೊರೆಯನ್ನ ನಾನು ಆಲಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದ ಮೇಲೂ ಕೂಡ ನಾವು ಆ ರೀತಿ ಇರದೆ ಹೋದ್ರೆ ದೇವರು ನಮ್ಮ ಹತ್ರ ಇರ್ತಾನ ಪ್ರೇರೆ? ದೇವರು ನಮಗೆ ವಶೀಕರಣ ಆಗ್ತಾನ? ಖಂಡಿತ ಆಗೋದಿಲ್ಲ. ಆ ರೀತಿ ಇದ್ರೇನೆ, ದೇವರು ಬರೆಸಿದಂತ ಮಾತಿನ ಪ್ರಕಾರ ನಾವು ನಡೆದುಕೊಂಡ್ರೇನೆ ದೇವರು ನಮ್ಮ ಜೊತೆ ಇರ್ತಾರೆ, ನಮ್ಮ ವಶಕ್ಕೆ ಬರ್ತಾರೆ, ದೇವರನ್ನು ಸಾಧಿಸುವ ಸ್ಥಿತಿಯಲ್ಲಿ ನಾವಿರ್ತೀವಿ ಪ್ರಿಯ. ದೇವರನ್ನ ಒಂದು ಗುರಿಯನ್ನ ನಾವು ಮುಟ್ಟೋದಕ್ಕೆ ಸಾಧ್ಯ, ಆತನನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯ. ಅಷ್ಟೇ ಹೊರತು ನಮಗಿಷ್ಟ ಬಂದಂತೆ ಬದುಕಿ ದೇವರು ನನ್ ಜೊತೆ ಇರಪ್ಪ ಅಂತಂದ್ರೆ ದೇವರು ಖಂಡಿತ ಇರೋದಿಲ್ಲ ಪ್ರಿಯರೇ. ಆ ರೀತಿ ಭಕ್ತಿಯಿಂದ ಇದ್ರೆ, ನೀತಿಯಿಂದ ಇದ್ರೆ, ನೀನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆದರೆ ಆತನು ನಿನ್ನ ಮಾತನ್ನ, ನಿನ್ನ ಪ್ರಾರ್ಥನೆಯನ್ನ ಯಾವಾಗಲೂ ನೋಡುತ್ತಾ ಇರುತ್ತಾನೆ, ನಿನ್ನ ಜೊತೆಯಲ್ಲೇ ಇರುತ್ತಾನೆ. ಇವು ದೇವರನ್ನು ವಶೀಕರಣ ಮಾಡಿಕೊಳ್ಳುವುದಕ್ಕೆ ದೇವರು ತಿಳಿಸಿದಂತಹ ಮಾತುಗಳು. ಈ ರೀತಿ ಸತ್ಯವೇದದಲ್ಲಿ ದೇವರನ್ನು ಯಾರಾದ್ರೂ ವಶ ಮಾಡಿಕೊಂಡಿದ್ದಾರಾ ಅಥವಾ ವಶೀಕರಣ ಮಾಡಿಕೊಂಡಿದ್ದಾರಾ ಅಂತ ನೋಡೋದಾದ್ರೆ ಅನೇಕ ಭಕ್ತರು ನಮ್ಮ ಕಣ್ಣ ಮುಂದೆ ಕಾಣ್ತಾರೆ ಪ್ರಿಯರೇ. ಆ ಭಕ್ತರನ್ನ ನಾವು ಒಬ್ಬೊಬ್ಬರಾಗಿ ನಾವು ನೋಡೋಣ. ಮೊದಲನೇದಾಗಿ ಯಾಕೋಬನು ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 16ನೇ ವಚನ. ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 16, 17 ವಚನಗಳನ್ನ ನಾವು ನೋಡುವಾಗ, 17ರಿಂದ ಓದೋಣ. ಏಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ನೋಡಿ ಪ್ರಿಯರೇ, ಒಬ್ಬ ವ್ಯಕ್ತಿ ಯಾರಂತೆ? ಏಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಏಲಿಯನು ಅಂತಹ ವ್ಯಕ್ತಿ ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು ಎಷ್ಟು ವರ್ಷ ಬರಲಿಲ್ವಂತೆ ಮಳೆ? 3 ವರ್ಷ 6 ತಿಂಗಳುಗಳ ಕಾಲ ಮಳೆ ಬೀಳಲಿಲ್ಲವಂತೆ. ಯಾತಕ್ಕಾಗಿ? ಆತನ ಪ್ರಾರ್ಥನೆಯಿಂದ. ಯಾಕೆ? ಈ ಪ್ರಕೃತಿಯ ಒಂದು ಚಕ್ರ ಅಥವಾ ಒಂದು ಪ್ರಕೃತಿಯ ಒಂದು ಕ್ರಮವನ್ನ ನೋಡುವಾಗ ಮಳೆ ಬರಬೇಕು ಅಂದ್ರೆ ಅದರ ಹಿಂದೆ ಆಗ್ತಕ್ಕಂತಹ ಅನೇಕ ಕಾರ್ಯಕ್ರಮಗಳಿರ್ತವೆ ಪ್ರಿಯರೇ. ಅಂತಹ ಒಂದು ಕಾರ್ಯಕ್ರಮವನ್ನ ದೇವರು ಆ ವ್ಯಕ್ತಿಯ ಪ್ರಾರ್ಥನೆಯಿಂದ ನಿಲ್ಲಿಸಿ ಬಿಟ್ಟಿದ್ದಾನೆ ಅಂತಂದ್ರೆ ನಮಗೆ ಆಶ್ಚರ್ಯ ಅನ್ಸುತ್ತಾ? ಆಶ್ಚರ್ಯ ಅನ್ಸುತ್ತೋ ಇಲ್ವೋ? ಒಬ್ಬ ವ್ಯಕ್ತಿ ಪ್ರಾರ್ಥನೆ 3 ವರ್ಷ 6 ತಿಂಗಳವರೆಗೆ ಮಳೆ ಬರದಂತೆ ಮಾಡಿದೆ ಅಂತಂದ್ರೆ ಆತನ ಪ್ರಾರ್ಥನೆ ಎಂತದ್ದು, ಆತನ ಪ್ರಾರ್ಥನೆಯಲ್ಲಿರ್ತಕ್ಕಂಥ ಶಕ್ತಿ ಎಂತದ್ದು ಆಲೋಚನೆ ಮಾಡಿ. ಏಲಿಯನು ನಮ್ಮಂತ ಸ್ವಭಾವಗಳು. ಏಲಿಯನಿಗೆ ಏನಾದ್ರೂ ಬೇರೆ ಪವರ್ ಅಂದ್ರೆ ಬೇರೆ ದೇವ್ರು ಏನಾದ್ರೂ ಆ ಅಂಗಗಳನ್ನ ಕೊಟ್ಟಿದ್ರ ಅಂತಂದ್ರೆ ನಮ್ಮ ಹಾಗೆ ಇದ್ದಾನೆ ಪ್ರಿಯರೇ, ನಮ್ಮ ಹಾಗೆ. ಅದಕ್ಕೆ ನಮ್ಮಂತ ಸ್ವಭಾವ ಉಳ್ಳವನಂತ ದೇವರು ಬರೆಸಿದ್ದಾರೆ. ಅಂತಹ ವ್ಯಕ್ತಿ ಪ್ರಾರ್ಥಿಸಿದ್ರೆ 3 ವರ್ಷ 6 ತಿಂಗಳು ಮಳೆ ಬೀಳದಂತೆ ಇರೋದಕ್ಕೆ ಕಾರಣ ಏನು ಅಂದ್ರೆ ಆ ಪ್ರಾರ್ಥನೆಯಲ್ಲಿರ್ತಕ್ಕಂತಹ ಶಕ್ತಿ, ಆತನು ದೇವರಿಗೆ ಇಷ್ಟವಾದಂತಹ ರೀತಿ, ದೇವರು ಆತನ ವಶೀಕರಣಕ್ಕೆ ಓದುದರಿಂದ ಆತನ ಮಾತನ್ನ ಕೇಳಿ ಆತನು ಕೇಳಿದಂತೆ ಅದನ್ನ ನಡೆಸಿಕೊಟ್ಟಿದ್ದಾನೆ. ದೇವರೇ ಮಳೆ ಬರಬಾರದು ಅಂತ ಏಲಿಯನು ಕೇಳಿದ್ರೆ ಮಳೆ ದೇವರು ಬೀಳಿಸಲಿಲ್ಲ. ಎಷ್ಟು ವರ್ಷ? 3 ವರ್ಷ 6 ತಿಂಗಳು. ಮತ್ತೆ ದೇವರ ಮನಸ್ಸಿನಲ್ಲಿ ಆತನ ಸ್ಥಾನ ಎಲ್ಲಿದೆ ಪ್ರಿಯರೇ? ಆತನ ಸ್ಥಾನ ಎಲ್ಲಿದೆ? ಆತನು ಕೇಳಿದಂತೆ ದೇವರು ಮಾಡಿದ್ದಾರೆ ಅಂತಂದ್ರೆ ಆತನ ಒಂದು ಸ್ಥಾನ ಉನ್ನತವಾದದ್ದಲ್ವಾ ದೇವರ ಮನಸ್ಸಿನಲ್ಲಿ? ದೇವರನ್ನು ವಶೀಕರಣ ಮಾಡಿಕೊಳ್ಳುವ ಒಂದು ಸ್ಥಿತಿಯಲ್ಲಿ ನಮಗೆ ಏಲಿಯನು ಕಾಣಿಸ್ತಾನೆ ಪ್ರಿಯರೇ. ಇಂತಹ ಸಂದರ್ಭವನ್ನು ಮತ್ತೊಂದು ನೋಡೋದಾದ್ರೆ 1ನೇ ಅರಸುಗಳ ಗ್ರಂಥದಲ್ಲಿ ಕೂಡ ನಾವು ನೋಡ್ತೀವಿ. ಅಲ್ಲಿ ಕೂಡ ಇದೇ ರೀತಿ ಬರೆಯಲ್ಪಟ್ಟಿರುತ್ತೆ. 1ನೇ ಅರಸುಗಳ ಗ್ರಂಥ 18ನೇ ಅಧ್ಯಾಯ 36ನೇ ವಚನ. 18ನೇ ಅಧ್ಯಾಯ 36ನೇ ವಚನವನ್ನ ನಾವು ನೋಡುವಾಗ, ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು, ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೆ ಎಂಬುದು, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದೆನೆಂಬುದನ್ನ ಈ ಹೊತ್ತು ತೋರಿಸಿಕೊಡು. ಕಿವಿಗೊಡು ಯೆಹೋವನೇ, ಕಿವಿಗೊಡು, ಯೆಹೋವನಾದ ನೀನೊಬ್ಬನೇ ದೇವರು. ಇಲ್ಲಿ ನಾವು ನೋಡ್ತಾ ಹೋದ್ರೆ ಏನಂತ ಪ್ರಾರ್ಥಿಸ್ತಾನೆ ಅಂತಂದ್ರೆ, ಮೇಲಿನ ಸಂದರ್ಭಗಳಲ್ಲಿ ಮುಂದಿನ ವಚನಗಳಲ್ಲಿ ನಾವು ನೋಡೋದಾದ್ರೆ ಬಾಳನ ಪ್ರವಾದಿಗಳ ಜೊತೆ
ಎಲೀಯನು ಒಂದು ಸವಾಲನ್ನ ಮಾಡ್ತಾನೆ. ಏನಂತ? ಒಂದು ಹೋರಿಯನ್ನ ತುಂಡು ಮಾಡಿ ಅದೊಂದು ಕಟ್ಟಿಗೆಯನ್ನ ಸಿದ್ಧಪಡಿಸಿ, ಅದರ ಮೇಲೆ ನೀರನ್ನ ಹುಯ್ದು, ಅದಕ್ಕೆ ಬೆಂಕಿ ಹತ್ತಿಸಬೇಕು. ಅದನ್ನ ದಹನ ಮಾಡ್ಬೇಕು. ಈ ಒಂದು ಸವಾಲ್ಗೆ ಬಾಳನ ಪ್ರವಾದಿಗಳು ಎಷ್ಟು ಜನ ಅಂದ್ರೆ 450 ಮಂದಿ. ಮತ್ತೆ ಯೆಹೋವನ ಪ್ರವಾದಿಯಾಗಿ ಎಲೀಯನೊಬ್ಬನೇ ಇರ್ತಾನೆ. ಅಂತಹ ಸಮಯದಲ್ಲಿ ಅವರೊಂದಿಗೆ ಸವಾಲನ್ನ ಮಾಡಿ 25ನೇ ವಚನದಲ್ಲಿ ನಿಮಗೆ ಕಾಣಿಸುತ್ತೆ ಪ್ರಿಯರೇ ಈ ಮಾತುಗಳು. ಅಂತವರೊಂದಿಗೆ ಸವಾಲನ್ನ ಮಾಡಿ, ದೇವರೇ ನೀನೇ ನಾನು ಸೇವಿಸ್ತಿರ್ತಿರೋ ದೇವರು, ನೀನೊಬ್ಬನೇ ಈ ಒಂದು ಪ್ರಪಂಚಕ್ಕೆ ದೇವರೆಂಬುದನ್ನ ನಿರೂಪಿಸು ಅಂತೇಳಿ ಅಂತಹ ಬಾಳನ ಪ್ರವಾದಿಗಳೊಂದಿಗೆ ಸವಾಲು ಮಾಡಿದಂತ ವ್ಯಕ್ತಿಯಾಗಿ ನಮಗೆ ಏಲಿಯನು ಕಾಣಿಸ್ತಾನೆ. ಅಂದ್ರೆ ರೋಷವುಳ್ಳ ವ್ಯಕ್ತಿ. ಅಂತಂದ್ರೆ ಆತನು ಹೇಳಿದಂತೆ ದಹನ ನಡೀತಾ ಅಂತಂದ್ರೆ ಏಲಿಯನು ಪ್ರಾರ್ಥಿಸಿದ ನಂತರ ಆ ಒಂದು ದಹನದ ಕಾರ್ಯಕ್ರಮ ನಡೆಯುತ್ತೆ ಪ್ರಿಯರೇ. ಅಂತಂದ್ರೆ ಏಲಿಯನನ್ನ ದೇವರು ಎಷ್ಟು ಪ್ರೀತಿಸಿರಬಹುದು? ಆತನ ಸ್ಥಾನದಲ್ಲಿ ಏಲಿಯನಿಗೆ ಎಂತ ಸ್ಥಾನವನ್ನ ಕೊಟ್ಟಿರಬಹುದು ಆತನ ಮನಸ್ಸಿನಲ್ಲಿ? ಆಲೋಚನೆ ಮಾಡ್ಬೇಕಲ್ವಾ? 3 ವರ್ಷ 6 ತಿಂಗಳು ಮಳೆ ಬೀಳದಂಗ್ ಇರ್ಬೇಕು ಅಂತಂದ್ರೆ ಎಷ್ಟು ಅದ್ಭುತ ಪ್ರಿಯರೇ. ಅಷ್ಟು ಮಾತ್ರವಲ್ಲ ಪ್ರಿಯರೇ, ಅಲ್ಲಿ ಇನ್ನೊಂದು ಮಾತು ಕೂಡ ಬರೆಯಲ್ಪಟ್ಟಿರುತ್ತೆ. ಅದೇ ಯಾಕೋಬನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 17ನೇ ವಚನ ಓದಿದ್ವಲ್ವಾ? ಅದರ ಮುಂದಿನ ಮಾತು 18ನೇ ವಚನದಲ್ಲಿ ನೋಡೋದಾದ್ರೆ, ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ನೋಡಿ ಪ್ರಿಯರೇ, ಮತ್ತೆ ಎಲೀಯನು ಪ್ರಾರ್ಥಿಸಿದರೇನೆ ದೇವರು ಮಳೆಯನ್ನ ಕೊಟ್ಟಿರುವ ಹಾಗೆ ನಮಗೆ ಈ ಸಂದರ್ಭದಲ್ಲಿ ಕಾಣಿಸುತ್ತೆ. ಅಂದ್ರೆ ದೇವರ ವಿಷಯದಲ್ಲಿ ಎಂತ ಆಸಕ್ತಿಯನ್ನ ಹೊಂದಿದಂತ ಮನುಷ್ಯ ಈತನು. ನಮ್ಮಂತ ಸ್ವಭಾವವುಳ್ಳ ಮನುಷ್ಯನು ಎಲೀಯನು. ಆತನ ಮಾತನ್ನ ಈ ಸರ್ವ ಸೃಷ್ಟಿಯನ್ನ, ಸಮಸ್ತ ಸೃಷ್ಟಿಯನ್ನ ಉಂಟು ಮಾಡಿದಂತಹ ದೇವರು ಕೇಳಿದ್ದಾನೆ ಪ್ರಿಯರೇ, ದೇವರು ಕೇಳಿದ್ದಾನೆ. ಅದೇ ರೀತಿ ನಾವು ಇನ್ನೂ ನೋಡ್ತಾ ಹೋದ್ರೆ ಪ್ರಿಯರೇ, ಎಷ್ಟೋ ಭಕ್ತರು ನಮಗೆ ಕಾಣಿಸ್ತಾರೆ, ಎಷ್ಟೋ ಭಕ್ತರು ನಮಗೆ ಕಾಣಿಸ್ತಾರೆ ಪ್ರಿಯರೇ. ಮತ್ತೊಂದು ಮಾತನ್ನ ಕೂಡ ನಾವು ನೋಡೋದಾದ್ರೆ, ಆದಿಕಾಂಡ 18ನೇ ಅಧ್ಯಾಯ ಮತ್ತೊಬ್ಬ ಭಕ್ತನನ್ನ ನೋಡೋಣ. ಆದಿಕಾಂಡ 18ನೇ ಅಧ್ಯಾಯ 17ನೇ ವಚನವನ್ನು ನಾವು ನೋಡುವಾಗ, 18ನೇ ಅಧ್ಯಾಯ 17ನೇ ವಚನ. ಆಗ ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನ ಅಬ್ರಹಾಮನಿಗೆ ಮರೆಮಾಡುವುದು ಸರಿಯೋ? ನೋಡಿ ಪ್ರಿಯರೇ, ದೇವರ ಮಾತು ತನ್ನೊಳಗೆ ಏನ್ ಅಂದ್ಕೊಳ್ತಾ ಇದ್ದಾನಂತೆ ದೇವರು? ನಾನೊಂದು ಕೆಲಸವನ್ನ, ಒಂದು ಕಾರ್ಯವನ್ನ ಮಾಡ್ಬೇಕು ಅಂತ ಅಂದುಕೊಂಡಿದ್ದೇನೆ. ಆ ಕಾರ್ಯವನ್ನ ನಾನು ಅಬ್ರಹಾಮನಿಗೆ ಮರೆಮಾಡುವುದು ಸರಿಯೋ? ಅಂದ್ರೆ ಈ ಒಂದು ಕಾರ್ಯವನ್ನ ಅಬ್ರಹಾಮನಿಗೆ ಹೇಳದೆ ಮಾಡೋದು ಕರೆಕ್ಟ್ ಅಲ್ಲ. ಖಂಡಿತ ಹೇಳ್ಬೇಕು ಅಂತ ಯಾರನ್ನು ಕುರಿತು ದೇವರು ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದಾರೆ ಅಂತಂದ್ರೆ ಅಬ್ರಹಾಮನನ್ನ. ಅಂದ್ರೆ ನಾವು ಕೂಡ ಕೆಲವೊಂದು ಪರ್ಸನಲ್ಸ್ ಇರ್ತವೆ ಪ್ರಿಯರೇ, ಯಾರ ಹತ್ರನೂ ಎಲ್ಲರ ಹತ್ರನೂ ಹಂಚ್ಕೊಂಡ್ಬಿಡ್ತೀವ? ಅವರ ಮೇಲೆ ಪೂರ್ತಿಯಾದ ನಂಬಿಕೆ ಇದ್ರೇನೆ ಅವ್ರ ಹತ್ರ ನಾವು ಆ ವಿಷಯವನ್ನ ಹಂಚಿಕೊಳ್ತೀವಿ. ಅಂತಹ ಗುಣನೇ ದೇವರಲ್ಲಿ ಕೂಡ ಏನಂತ ಮಾತನಾಡ್ತಿದ್ದಾನೆ? ತನ್ನೊಳಗೆ, ಆಗ ಯೆಹೋವನು ತನ್ನೊಳಗೆ, ನಾನು ಮಾಡಬೇಕೆಂದಿರುವ ಕಾರ್ಯವನ್ನ ಅಬ್ರಹಾಮನಿಗೆ ಮರೆಮಾಡುವುದು ಸರಿಯೋ ಅಂತ ಅಂದುಕೊಳ್ತಿದ್ದಾನೆ. ಅಂದ್ರೆ ಅಬ್ರಹಾಮನು ದೇವರಿಗೆ ಎಷ್ಟು ಹತ್ತಿರದವನಾಗಿದ್ದಾನೆ. ಅದಕ್ಕಾಗಿ ಅಲ್ವಾ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಆಲೋಚನೆ ಮಾಡಿದ್ವಿ. ಅಬ್ರಹಾಮನಿಗಿರ್ತಕ್ಕಂಥ ವಿಶ್ವಾಸವನ್ನ ನೋಡುವಾಗ, ನಂಬಿಕೆಗೆ ಆಧಾರನೇ ಇರ್ತಕ್ಕಂಥ ಕಾಲದಲ್ಲಿ ದೇವರ ಮಾತಿಗೆ ಒಳಪಟ್ಟು ಆತನು ಕರೆಯಲ್ಪಟ್ಟ ಕೂಡಲೇ ಆತನ ಮಾತಿಗೆ ವಿಧೇಯನಾಗಿ ಎಲ್ಲಿಗೆ ಹೋಗಬೇಕೆಂಬ ಸ್ಥಳವನ್ನು ಕೂಡ ಅರಿಯದಂತೆ ಮುಂದಕ್ಕೆ ಹೋದ್ನು ಅಂತಂದ್ರೆ ಆತನಲ್ಲಿರ್ತಕ್ಕಂಥ ವಿಶ್ವಾಸ, ಆ ಮನಸ್ಸು ಯಾರಿಗಿಷ್ಟ ಆಗಿದೆ? ದೇವರಿಗಿಷ್ಟ ಆಗಿದೆ. ಅದಕ್ಕೇನಂತ ಮಾತನಾಡ್ತಾ ಇದ್ದಾನೆ? ನಾನು ಮಾಡಬೇಕೆಂದಿರುವ ಕಾರ್ಯವನ್ನ ಅಬ್ರಹಾಮನಿಗೆ ಮರೆಮಾಡುವುದಿಲ್ಲ. ಅಬ್ರಹಾಮನ ಏನ್ ಮಾಡಿದ್ದಾನೆ? ದೇವರನ್ನ ವಶೀಕರಣ ಮಾಡಿಕೊಂಡಿದ್ದಾನೆ. ಅದೇ ಅಲ್ವನ ಪ್ರಿಯರು ನಮಗೆ ಕಾಣಿಸೋದು. ಆ ಒಂದು ಸ್ಥಿರವಾದ ನಂಬಿಕೆ ದೇವರಿಗೆ ಇಷ್ಟವಾಗಿದೆ. ಅಂತ ಸ್ಥಿರವಾದ ನಂಬಿಕೆ ನಮ್ಮಲ್ಲಿದ್ರೆ ಪ್ರಿಯರೇ, ನಾವು ಕೂಡ ದೇವರನ್ನ ಖಂಡಿತ ವಶ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ನಮ್ ಕೈಲಿ ಆಗೋದಿಲ್ಲ ಅಂತಂದ್ರೆ ಯಾವ್ದು ಆಗೋದಿಲ್ಲ. ಖಂಡಿತ ಅಂದಿನ ಕಾಲದ ಭಕ್ತರು ದೇವರನ್ನ ವಶ ಮಾಡಿಕೊಂಡಿದ್ದಾರೆ ಅಂತ ದೇವರು ಸತ್ಯವೇದದಲ್ಲಿ ಬರೆಸಿದ್ದಾರೆ ಅಂತಂದ್ರೆ, ಹಾಗೆ ನಾವಿದ್ದರೆ, ಅವರಂತೆ ನಾವಿದ್ದರೆ, ಅವರು ನಡೆದಂತ ಮಾರ್ಗದಲ್ಲಿ ನಾವು ನಡೆದರೆ, ಅವರು ಹೊಂದಿರ್ತಕ್ಕಂಥ ಮನಸ್ಸನ್ನ ನಾವು ಹೊಂದಿದ್ದರೆ, ಅವರ ವಿಶ್ವಾಸದಲ್ಲಿ ನಾವು ಆ ವಿಶ್ವಾಸವನ್ನ ಹೊಂದಿಕೊಂಡಿದ್ದರೆ, ನಾವು ಕೂಡ ದೇವರನ್ನ ವಶ ಮಾಡಿಕೊಳ್ಳುವುದಕ್ಕೆ ಖಂಡಿತ ಸಾಧ್ಯ ಪ್ರಿಯರೇ. ಅಂತಹ ಅಬ್ರಹಾಮನನ್ನು ಕುರಿತು ದೇವರು ಕೆಲವೊಂದು
ಮಾತುಗಳನ್ನ ಬರೆಸ್ತಾನೆ ಪ್ರಿಯರೇ. ಯಾಕೋಬನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 23ನೇ ವಚನವನ್ನು ನೋಡುವಾಗ, ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 23ನೇ ವಚನವನ್ನು ನಾವು ನೋಡುವಾಗ, ಅಬ್ರಹಾಮನು ದೇವರನ್ನ ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು, ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಅಬ್ರಹಾಮನಿಗೆ ದೇವರು ಎಂತ ಹೆಸರನ್ನು ಕೊಟ್ರಂತೆ? ದೇವರ ಸ್ನೇಹಿತನು. ದೇವರ ಸ್ನೇಹಿತನು. ನಾವು ಕೆಲವರನ್ನ ನನ್ ಫ್ರೆಂಡ್ ಅಂತ ತುಂಬಾ ಇಷ್ಟವಾಗಿ ಹೇಳ್ಕೊಳ್ತೀವಲ್ವಾ? ನಮ್ಮಲ್ಲಿ ಅವರ ವಿಷಯದಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಇದ್ರೇನೆ ತಾನೇ ನಾವು ಆ ರೀತಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ. ಮತ್ತೆ ದೇವರು ಕೂಡ ಅಬ್ರಹಾಮನನ್ನ ಕುರಿತು ಹೇಳ್ತಾ ಇದ್ದಾರೆ ಏನಂತ? ಈತನು ನನ್ನ ಸ್ನೇಹಿತನು ಎಂಬ ಒಳ್ಳೆ ಬಿರುದನ್ನ ದೇವರು ಅಬ್ರಹಾಮನಿಗೆ ಕೊಟ್ಟಿದ್ದಾರೆ. ಕಾರಣ ಆತನಲ್ಲಿರ್ತಕ್ಕಂಥ ವಿಶ್ವಾಸ, ಆತನ ಮನಸ್ಸು. ಅದೇ ಪ್ರಕಾರ ಯೆಶಾಯನ ಗ್ರಂಥದಲ್ಲಿ ಕೂಡ ಮತ್ತೊಂದು ಮಾತು ಬರೆಯಲ್ಪಟ್ಟಿರುತ್ತೆ ಅಬ್ರಹಾಮನನ್ನ ಕುರಿತು. ನೋಡೋಣ ಪ್ರಿಯರೇ. ಯೆಶಾಯನ ಗ್ರಂಥ 41ನೇ ಅಧ್ಯಾಯ 8ನೇ ವಚನವನ್ನು ನಾವು ನೋಡುವಾಗ, 41ನೇ ಅಧ್ಯಾಯ 8ನೇ ವಚನವನ್ನು ನಾವು ನೋಡುವಾಗ, ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೇ, ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ. ನೋಡಿ ಪ್ರಿಯರೇ, ಇಸ್ರಾಯೇಲರನ್ನು ಕುರಿತು ಮಾತನಾಡ್ತಾ ದೇವರು ಪರಿಚಯ ಮಾಡ್ತಿದ್ದಾನೆ ಏನಂತ? ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ. ಯಾರ ಸ್ನೇಹಿತನಂತೆ ಅಬ್ರಹಾಮನು? ದೇವರ ಸ್ನೇಹಿತನು. ಇಂತಹ ಒಂದು ಆಧಿಕ್ಯತೆ ಯಾರಿಗಿದೆ ಪ್ರಿಯರೇ? ದೇವರ ಸ್ನೇಹಿತನಂತ ದೇವರೇ ಹೇಳ್ತಾ ಇದ್ದಾನೆ. ಅಬ್ರಹಾಮನ ಹೇಳ್ತಾ ಇಲ್ಲ ದೇವರು ನನ್ನ ಸ್ನೇಹಿತ ಅಂತ ಅಬ್ರಹಾಮ ಹೇಳ್ತಾ ಇಲ್ಲ ಪ್ರಿಯರೇ. ದೇವರೇ ಅಬ್ರಹಾಮನನ್ನು ಕುರಿತು ಹೇಳ್ತಾ ಇದ್ದಾನೆ ಏನಂತ? ಈತನು ನನ್ನ ಸ್ನೇಹಿತನು. ಅದಕ್ಕಾಗಿ ಅಷ್ಟು ದೊಡ್ಡ ಬಿರುದನ್ನ ಕೊಟ್ಟಿದ್ದಾನೆ ಅಂದ್ರೆ ಆತನ ಮನಸ್ಸು ಎಂತದ್ದು ಪ್ರಿಯರೇ? ಆತನ ದೇವರ ಮನಸ್ಸಿನಲ್ಲಿ ಆತನ ಸಂಪಾದಿಸಿಕೊಂಡಿರ್ತಕ್ಕಂಥ ಸ್ಥಾನ ಎಂತದ್ದು? ದೇವರನ್ನ ವಶೀಕರಣ ಪೂರ್ತಿಯಾಗಿ ಮಾಡಿಕೊಂಡಿದ್ದಾನೆ. ಯಾರು? ಅಬ್ರಹಾಮನು. ಯಾವ ರೀತಿ? ತನ್ನ ನಂಬಿಕೆಯಿಂದ, ತನ್ನ ವಿಶ್ವಾಸದಿಂದ ಅಲ್ವಾ ಪ್ರಿಯರೇ? ನಮ್ಗೆ ಯಾರಾದ್ರೂ ಒಬ್ಬ ಪ್ರಧಾನಮಂತ್ರಿ ಬಂದು ಸಾಮಾನ್ಯ ಮನುಷ್ಯರ ಹತ್ರ ಬಂದು ಈತನ ನನ್ನ ಫ್ರೆಂಡ್ ಅಂತ ಹೇಳ್ಕೊಂಡ್ರೆ, ಈತನ ನನ್ನ ಸ್ನೇಹಿತ ಅಂತ ಪ್ರಧಾನಮಂತ್ರಿ ಬಂದು ನಿಮ್ ಹತ್ರ ಹೇಳದ್ನ ಅನ್ಕೊಳ್ಳಿ, ಯಾವ ರೀತಿ ಇರುತ್ತೆ ನಿಮ್ಗೆ? ಅಪ್ಪ ಪ್ರಧಾನಮಂತ್ರಿಗೆ ಈತನ ಸ್ನೇಹಿತನ ಅಂತ ಅನ್ಕೊಳ್ತೀವ ಇಲ್ವೋ? ಆಫ್ಟರ್ ಆಲ್ ಪ್ರಿಯರೇ, ಪ್ರಧಾನಮಂತ್ರಿ ಅಂದ್ರೆ ಈ ಸರ್ವ ಸೃಷ್ಟಿಯನ್ನ ಸೃಷ್ಟಿಸಿದ ಸೃಷ್ಟಿಕರ್ತನ ಫ್ರೆಂಡ್ ಯಾರು ಗೊತ್ತಾ? ಸ್ನೇಹಿತ ಯಾರು ಗೊತ್ತಾ? ಅಬ್ರಹಾಮನು. ಆ ರೀತಿ ಆತನ ಒಂದು ಮನಸ್ಸಿನ ಸ್ಥಿತಿಯನ್ನು ಆಲೋಚನೆ ಮಾಡಿದಂತಹ ದೇವರು ನನ್ನ ಸ್ನೇಹಿತ ಎಂಬ ಬಿರುದನ್ನ ಅಬ್ರಹಾಮನಿಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ ಪ್ರಿಯರೇ, ಆತನು ಅಂದ್ರೆ ಇನ್ನೂ ಏನೇನ್ ಮಾಡಿದ್ದಾರೆ ದೇವರು ಆ ರೀತಿ ಹೇಳೋದಕ್ಕೆ ಅಂತಂದ್ರೆ, ಇನ್ನು ನಾವು ಎಬ್ರಿ ಪತ್ರಿಕೆಯಲ್ಲೂ ಕೂಡ ನಾವು ನೋಡ್ತೀವಿ. ಆತನನ್ನು ಕುರಿತು ಅನೇಕ ಬಾರಿ ಓದಿದಂತ ಮಾತೆ ಇದು. ಎಬ್ರಿಯರೇ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 9-10 ವಚನಗಳನ್ನ ನಾವು ನೋಡುವಾಗ, 9-10 ವಚನಗಳನ್ನ ನಾವು ನೋಡುವಾಗ, ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಇದೆಲ್ಲ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಒಂದು ದೇಶವನ್ನೇ ದೇವರು ಅಬ್ರಹಾಮನಿಗೆ ಕೊಟ್ರೆ ಅಲ್ಲಿ ಯಾವ ರೀತಿ ಇದ್ದಂತೆ? ಅಬ್ರಹಾಮನು ಡೇರೆಗಳಲ್ಲಿ ಇದ್ದುಕೊಂಡು ಬದುಕುತ್ತಿದ್ದನಂತೆ. ಅಲ್ವಾ ಪ್ರೇರೆ? ಅಂದ್ರೆ ಆತನಲ್ಲಿರ್ತಕ್ಕಂತ ಒಂದು ವಿಶ್ವಾಸ, ಮನಸ್ಸು, ಇದು ಈ ಲೋಕ ಶಾಶ್ವತ ಅಲ್ಲ, ನಮಗೊಂದು ಲೋಕ ಇದೆ, ದೇವರಿದ್ದಾರೆ, ಪರಲೋಕ ಇದೆ, ಅದನ್ನ ನಾವು ಸಂಪಾದಿಸಿಕೊಳ್ಳಬೇಕು. ಅದನ್ನೇ ಮುಂದಕ್ಕೆ ಮಾತನಾಡ್ತಾ 10ನೇ ವಚನದಲ್ಲಿ ಯಾಕೆ ಆತನು ಆ ರೀತಿ ಇದ್ನಂತಂದ್ರೆ, ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನ ಎದುರು ನೋಡುತ್ತಿದ್ದನು. ಆತನ ನಿರೀಕ್ಷೆ ಎಲ್ಲಿದೆ ಗೊತ್ತಾ? ಅಶಾಶ್ವತವಾದ ಈ ಲೋಕದ ಮೇಲೆ ಇಲ್ಲ, ಶಾಶ್ವತವಾದ ಲೋಕದ ಮೇಲೆ ಆತನ ನಿರೀಕ್ಷೆ ಇರೋದ್ರಿಂದ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನ ಎದುರು ನೋಡುತ್ತಿದ್ದನು. ಆದ್ದರಿಂದಲೇ ದೇವರು ಆತನಿಗೆ ನನ್ನ ಸ್ನೇಹಿತ ಎಂಬ ಬಿರುದನ್ನ ಕೊಟ್ಟ ಹಾಗೆ ನಮಗೆ ಕಾಣಿಸುತ್ತೆ ಪ್ರಿಯರೇ, ಅಬ್ರಹಾಮನನ್ನ ಕುರಿತು. ಅಂತಂದ್ರೆ ನಾವು ಆಲೋಚನೆ ಮಾಡ್ತೀವಿ, ಭೂಮಿಯ ಮೇಲಿರ್ತಕ್ಕಂತ ಯಾವುದೋ ಮನುಷ್ಯನಿಗೆ ನಾವು ವಶ ಆಗ್ಬೇಕು, ಅಥವಾ ಆ ಮನುಷ್ಯನನ್ನ ನಾವು ವಶೀಕರಣ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ಭಕ್ತರು ತೋರಿಸಿದಂತ ಮಾದರಿ ಏನು ಗೊತ್ತಾ? ದೇವರನ್ನೇ ವಶೀಕರಣ ಮಾಡಿಕೊಂಡಿರ್ತಕ್ಕಂಥ ಸ್ಥಿತಿಯಲ್ಲಿ ಭಕ್ತರಿದ್ದಾರೆ ಪ್ರಿಯರೇ, ಭಕ್ತರಿದ್ದಾರೆ. ಆ ರೀತಿ ಇರೋದ್ರಿಂದಲೇ ದೇವರು ಅವರನ್ನ ಉನ್ನತವಾದ ಸ್ಥಿತಿಯಲ್ಲಿಟ್ಟು ನಮಗೆ ಮಾದರಿಯಾಗಿ ಅವರ ಜೀವಿತಗಳನ್ನ ಸತ್ಯವೇದದಲ್ಲಿ ಬರೆಸಿದ್ದಾರೆ ಪ್ರಿಯರೇ. ಮತ್ತೊಬ್ಬ ಭಕ್ತನನ್ನು ಕೂಡ ನಾವು ನೋಡೋದಾದ್ರೆ ಅರಣ್ಯಕಾಂಡ 12ನೇ ಅಧ್ಯಾಯ 8ನೇ ವಚನ ನೋಡೋಣ ಪ್ರಿಯ. ಅರಣ್ಯಕಾಂಡ 12ನೇ ಅಧ್ಯಾಯ
8ನೇ ವಚನ. 8ನೇ ವಚನವನ್ನು ನೋಡುವಾಗ ಅವನು ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ದೇವರು ಮಾತನಾಡುತ್ತಿದ್ದಾರೆ ಮೋಶೆಯನ್ನ ಕುರಿತು. ಯಾರೊಂದಿಗೆ ಅಂದ್ರೆ ಮೋಶೆ ಅಕ್ಕ ಮತ್ತು ಅಣ್ಣನಾದಂತಹ ಅಹರೋನ ಮಿರ್ಯಾಮಳ ಒಂದು ಮುಂದೆ ದೇವರು ಮೋಶೆಯನ್ನ ಕುರಿತು ಮಾತನಾಡ್ತಕ್ಕಂತಹ ಮಾತು. ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲಾ ನಂಬಿಗಸ್ತನು, ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲೇ ಸ್ಪಷ್ಟವಾಗಿ ಮಾತನಾಡುವೆನು ಅಂತ ಮಾತನಾಡುತ್ತಿದ್ದಾರೆ. ಯಾಕೆ ಈ ಸಂದರ್ಭ ಏನಕ್ಕೆ ಬಂತು ಅಂತಂದ್ರೆ, ಮೋಶೆಯ ವಿಷಯದಲ್ಲಿ ಮತ್ತೆ ಮಿರ್ಯಾಮಳು ಅಹರೋನನು ಎದುರು ಮಾತನಾಡಿದಾಗ ದೇವರು ಮಾತನಾಡ್ತಕ್ಕಂತ ಅದ್ಭುತವಾದ ಮಾತು, ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತನಾಡುವುದಕ್ಕೆ ಭಯ ಪಡಬೇಕಾಗಿತ್ತು. ಏನಂತ ಹೇಳ್ತಿದ್ದಾರೆ ದೇವರು? ನನ್ನ ಸೇವಕನು ಮೋಶೆ, ಆತನಿಗೆ ನೀವು ವಿರೋಧವಾಗಿ ಮಾತನಾಡ್ಬೇಕಾ? ಆದ್ರೆ ನೀವು ಭಯ ಪಡಬೇಕಾಗಿತ್ತು, ನೀವು ಭಯ ಪಡ್ಲಿಲ್ಲ. ಏನ್ ಮಾತಾಡಿದ್ರಿ? ವಿರೋಧವಾಗಿ ಮಾತನಾಡಿದ್ರಿ. ಆದ್ರೆ ನನ್ನ ಸೇವಕನಾದ ಮೋಶೆ ಅಂತವನಲ್ಲ. ಆ ಮೇಲಿನ ವಚನಗಳೆಲ್ಲ ನೋಡುವಾಗ ನಮಗೆ ಆ ಸಂದರ್ಭ ಅರ್ಥ ಆಗುತ್ತೆ ಪ್ರಿಯರು. ಅಂದ್ರೆ ತನ್ನ ಮನೆಯಲ್ಲೆಲ್ಲ ನಂಬಿಗಸ್ತನೆಂಬ ಬಿರುದನ್ನ ದೇವರು ಯಾರಿಗೆ ಕೊಟ್ಟಿದ್ದಾರೆ? ಮೋಶೆಗೆ ಕೊಟ್ಟಿದ್ದಾರೆ. ಯಾಕೆ? ಕಾರಣ ಏನು ಅಂತಂದ್ರೆ ಪ್ರಿಯರೇ, ಅದೇ 12ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು. ಏನಂತೆ? ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಮೋಶೆ ಯಾರಂತೆ? ಸಾತ್ವಿಕನು, ತುಂಬಾ ತಾಳ್ಮೆಯುಳ್ಳ ವ್ಯಕ್ತಿ. ಅದಕ್ಕಾಗಿಯೇ ದೇವರು ಆತನಾಗೆ ನನ್ನ ಮನೆಯಲ್ಲೆಲ್ಲಾ ನಂಬಿಗಸ್ತನು. ಕಾರಣ ಏನು ಅಂತಂದ್ರೆ ಪ್ರಿಯರೇ, ಇಸ್ರಾಯೇಲರು ಎಂತವ್ರು ಪ್ರಿಯರೇ? ಅವರ ಪ್ರಯಾಣದಲ್ಲಿ ಮೋಶೆಗೆ ತಂದಿಟ್ಟಂತಹ ತಲೆನೋವು ಅಷ್ಟಿಷ್ಟಲ್ಲ ಪ್ರಿಯರೇ. ಎಷ್ಟೋ ತಾಳ್ಮೆಯಿಂದ 6 ಲಕ್ಷ ಕಾಲ್ಬಲ ಉಳ್ಳ ನಡೆಯತಕ್ಕಂತ ಶಕ್ತಿ ಉಳ್ಳವರನ್ನ ನಡೆಸ್ತಾ ಇದ್ದಾನೆ ಅಂತಂದ್ರೆ, ಅವರೇನಾದ್ರೂ ಹೇಳಿದ ಮಾತಿಗೆ ವಿಧೇಯರಾಗುವಂತಹ ಗುಣಗಳನ್ನು ಹೊಂದಿರುವವರ ಇಸ್ರಾಯೇಲರು? ಪ್ರತಿಯೊಂದಕ್ಕೂ ಎದುರು ಇಟ್ಕೊಳ್ಳೋದೇ ಅವ್ರ ಕೆಲಸ. ದೇವರಿಗೆ ಇಷ್ಟವಾಗುವಂತ ಕೆಲಸವನ್ನ ಮಾಡುವವರಲ್ಲ ಅವರು. ಅರಣ್ಯದಲ್ಲಿ ಮಾಂಸ ಬೇಕು, ತರಕಾರಿ ಬೇಕು, ಕಾಯಿಪಲ್ಯ ಬೇಕು ಅಂತ ಕೇಳೋ ಒಂದು ಗುಣಗಳಿರ್ತಕ್ಕಂತಹ ಜನಾಂಗ ಆ ಇಸ್ರಾಯೇಲ್ ಜನಾಂಗ. ಅಂತಹ ಒಂದು ಜನಾಂಗವನ್ನ 40 ವರ್ಷಗಳ ಕಾಲ ಅರಣ್ಯದಲ್ಲಿ ನಡೆಸ್ತಾನೆ ಅಂತಂದ್ರೆ ಆತನಿಗಿರ್ತಕ್ಕಂತಹ ತಾಳ್ಮೆ, ಸಾತ್ವಿಕತೆ ಎಷ್ಟು ಉನ್ನತವಾದದ್ದು ಪ್ರಿಯರೇ. ಒಂದಿಬ್ರೇ ನಾವ್ ಹೇಳಿದ ಹಾಗೆ ಕೇಳೋದಿಲ್ಲ, ಹೌದಲ್ವಾ ಪ್ರಿಯರೇ? 6 ಲಕ್ಷಗಳುಳ್ಳ ಕಾಲ್ಬಲವುಳ್ಳ ಒಂದು ಸಂಖ್ಯೆಯನ್ನ ಅರಣ್ಯದಲ್ಲಿ ನಡೆಸಿದ್ದಾನೆ ಅಂತಂದ್ರೆ ಮೋಶೆಗಿರ್ತಕ್ಕಂತ ತಾಳ್ಮೆ ಎಂತದ್ದು? ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು ಎಂಬ ಬಿರುದನ್ನ ದೇವರು ಮೋಶೆಗೆ ಕೊಟ್ಟಿದ್ದಾರೆ ಅಂತಂದ್ರೆ, ಆತನು ಕೂಡ ತನ್ನ ಒಂದು ಪ್ರವರ್ತನೆಯ ಮುಖಾಂತರ ಯಾರನ್ನ ವಶೀಕರಣ ಮಾಡಿಕೊಂಡಿದ್ದಾನೆ? ದೇವರನ್ನ. ಅಷ್ಟೇ ಅಲ್ಲ ಪ್ರಿಯರೇ, ಮೋಶೆ ಮಾಡಿದಂತಹ ಒಂದು ಕೆಲಸ ಅದು ಮಾತ್ರವಲ್ಲ. ಹೆಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ 24ರಿಂದ ನೋಡೋಣ ಪ್ರಿಯರೇ. 24ರಿಂದ 26 ವಚನಗಳನ್ನ ನೋಡುವಾಗ ಮೋಶೆಯನ್ನು ಕುರಿತು ದೇವರು ಮಾತನಾಡುತ್ತಿದ್ದಾರೆ. ಮೋಶೆಯ ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನ್ನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸದೆ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಅದಾದ ನಂತರ 26ನೇ ವಚನದಲ್ಲಿ, ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಯಾಕಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ನೋಡಿ ಪ್ರಿಯರೇ, ಮೋಶೆ ಮುಂದೆ ಏನಿದೆಯಂತೆ? ಐಗುಪ್ತ ದೇಶದ ಸರ್ವೈಶ್ವರ್ಯ ಯಾರ ಮುಂದಿದೆ? ಮೋಶೆ ಮುಂದೆ ಇದೆ. ನಾನು ದೇವರ ಮಗನಲ್ಲ, ಫರೋಹನ ಮಗನೇ ಅಂತ ಅನ್ಕೊಂಡು ಆ ಒಂದು ಅಧಿಕಾರವನ್ನೆಲ್ಲ ಆತನು ಚಲಾಯಿಸಬಹುದು, ನಡೆಸಬಹುದು, ತನ್ನ ಹತೋಟಿಗೆ ತಂದುಕೊಳ್ಬಹುದು. ಆದರೆ ಅದ್ಯಾವುದು ನನಗೆ ಬೇಡ. ಐಗುಪ್ತ್ಯದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಎಂತಹ ಒಳ್ಳೆಯ ಮನಸ್ಸು ಪ್ರಿಯರೇ ಮೋಶೆಯದ್ದು. ಐಗುಪ್ತದ ಸರ್ವೈಶ್ವರ್ಯ ಎಷ್ಟು ಉನ್ನತವಾದದ್ದು. ಅಂತಹ ಒಂದು ಐಶ್ವರ್ಯನ ಇದು ಕೇವಲ ವ್ಯರ್ಥವಾದಂತಹದ್ದು, ಇದು ಅಶಾಶ್ವತವಾದಂತಹದ್ದು ಅಂತ ನಿಜವಾದ ಸತ್ಯಾರ್ಥವನ್ನು ತಿಳಿದಂತಹ ಮೋಶೆ ಏನು ಮಾಡಿದನು? ನಾನು ಕ್ರಿಸ್ತನ ನಿಮಿತ್ತ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದು ಎಣಿಸಿಕೊಳ್ಳುತ್ತೇನೆಂಬ ಮಾತನ್ನ ಆಡಿದ್ದಾನೆ ಅಂತಂದ್ರೆ ಆತನಲ್ಲಿರ್ತಕ್ಕಂತಹ ಮನಸ್ಸು ಎಂತದ್ದು?
ಆತನಲ್ಲಿರ್ತಕ್ಕಂತಹ ನಂಬಿಕೆ ಎಂಥದ್ದು. ಆದ್ದರಿಂದಲೇ ದೇವರನ್ನೇ ವಶೀಕರಣ ಮಾಡಿಕೊಂಡಿದ್ದಾನೆ ಯಾರು? ಮೋಶೆ. ಆದ್ದರಿಂದಲೇ ನನ್ನ ಮನೆಯೆಲ್ಲಾ ನಂಬಿಗಸ್ತನು ಎಂಬ ಒಂದು ಉನ್ನತವಾದ ಬಿರುದನ್ನ ದೇವರು ಕೊಟ್ಟಿದ್ದಾನೆ ಪ್ರೇರೆ. ಎಷ್ಟು ಜನ ಭಕ್ತರು ಪ್ರೇರೆ, ಇನ್ನು ಅನೇಕ ಭಕ್ತರನ್ನ ನಾವು ನೋಡೋದಾದ್ರೆ, ನೆಕ್ಸ್ಟ್ ಭಕ್ತರನ್ನ ನಾವು ನೋಡೋದಾದ್ರೆ ದಾವೀದ ಮಹಾರಾಜರು. ದಾವೀದನನ್ನ ಕುರಿತು ನಾವು ನೋಡೋದಾದ್ರೆ ಅಪೊಸ್ತಲರ ಕೃತ್ಯಗಳಲ್ಲಿ 13ನೇ ಅಧ್ಯಾಯ ನೋಡೋಣ ಪ್ರೇರೆ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 22ರಿಂದ ನಾವು ನೋಡೋದಾದ್ರೆ, ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 22ರಿಂದ ನಾವು ನೋಡೋದಾದ್ರೆ, 2ನೇ ಮಾತಿನಿಂದ ನಾನು ಓದ್ತೀನಿ. ಇಷಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಯಾರು ಹೇಳ್ತಾ ಇದ್ದಾರೆ ಸಾಕ್ಷಿ ಇಲ್ಲಿ? ದೇವರು ದಾವೀದನನ್ನ ಕುರಿತು ಸಾಕ್ಷಿ ಹೇಳ್ತಾ ಇದ್ದಾರೆ. ಏನಂತ? ಆತನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವಂತಹ ಮನುಷ್ಯನು ಅಂತ ದೇವರು ದಾವೀದನನ್ನ ಕುರಿತು ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಸಾಕ್ಷಿಯನ್ನ ಹೇಳ್ತಾ ಇದ್ದಾರೆ. ಯಾಕೆ ಹೇಳಿದ್ನು ಪ್ರಿಯರೇ? ದಾವೀದನನ್ನ ಕುರಿತು ನಾವು ಆಲೋಚನೆ ಮಾಡೋದಾದ್ರೆ ಆತನಲ್ಲಿರ್ತಕ್ಕಂತಹ ಒಂದು ಒಳ್ಳೆಯ ಮನಸ್ಸು ಅಂತಾನೆ ಹೇಳ್ಬೋದು ಪ್ರಿಯರೇ, ಒಳ್ಳೆಯ ಮನಸ್ಸು ಅಂತಾನೆ ಹೇಳ್ಬೋದು. ಎಂತಹ ಮನಸ್ಸು ಅಂತಂದ್ರೆ, ತಾನೇನೋ ಅರಸನಾಗಿ ಭವನದಲ್ಲಿ ಎಲ್ಲ ಒಂದು ಉಪಚಾರಗಳನ್ನ ಮಾಡಿಸಿಕೊಂಡು ಅದ್ಭುತವಾಗಿ ಇದ್ದಾನೆ ಪ್ರಿಯರೇ, ಆರಾಮಾಗಿ ಸುಖವಾಗಿ ಇದ್ದಾನೆ. ಆದರೆ ದೇವರೆಲ್ಲಿದ್ದಾನೆ? ಗುಡಾರಗಳಲ್ಲಿದ್ದಾನೆ. ನಾನು ಭವನದಲ್ಲಿದ್ದುಕೊಂಡು ದೇವರ ಒಂದು ಆಜ್ಞೆಗಳು ಗುಡಾರದಲ್ಲಿದ್ದರೆ ನನಗೆ ಯಾವ ರೀತಿ ಇರುತ್ತೆ ಅಂತ ದೇವರನ್ನು ಕುರಿತು ಆಲೋಚನೆ ಮಾಡುವಂತ ಮನಸ್ಸುಳ್ಳ ವ್ಯಕ್ತಿ ದಾವೀದನು. ಆತನು ಏನಂದ್ಕೊಳ್ತಾನಂತೆ? ನಾನು ದೇವರಿಗೆ ಒಂದು ಮಂದಿರವನ್ನ ಕಟ್ಟಬೇಕು, ಅದರಲ್ಲಿ ದೇವರು ಇರಬೇಕು. ಅಂದ್ರೆ ದೇವರ ಮಾತುಗಳುಳ್ಳ ಆಜ್ಞಾ ಶಾಸನ ಎಲ್ಲಿರ್ಬೇಕು? ಆ ಒಂದು ಮಾತುಗಳು ಆ ಮಂದಿರದಲ್ಲಿ ಇರಬೇಕು. ನಾನೇನೋ ಭವನದಲ್ಲಿದ್ದು ದೇವರ ಮಾತುಗಳನ್ನ ಎಲ್ಲೋ ಡೇರೆಗಳಲ್ಲಿದ್ರೆ, ಅಂದ್ರೆ ಗುಡಾರ ಅಂತಂದ್ರೆ ಡೇರೆಗಳಲ್ಲಿದ್ರೆ ಯಾವ ರೀತಿ ಇರುತ್ತೆ? ನನಗೆ ಮನಸ್ಸು ಒಪ್ಪೋದಿಲ್ಲ, ತಂದೆ ನಾನು ನಿನಗೋಸ್ಕರ ಒಂದು ಮಂದಿರ ಕಟ್ತೀನಿ ಅಂತ ಒಂದು ಅದ್ಭುತವಾದ ಆಲೋಚನೆ ಪ್ರೇರೆ. ಮಂದಿರವನ್ನು ಕಟ್ಟುವಂತಹ ಪ್ರಾರಂಭದ ಆಲೋಚನೆ ಮಾಡಿದಂತಹ ವ್ಯಕ್ತಿ ಯಾರು? ದಾವೀದನು. ಅಂತಹ ಮನಸ್ಸು ದೇವರಿಗೆ ಏನಾಯ್ತು? ಇಷ್ಟ ಆಯ್ತು. ಓಕೆ, ಆ ದೇವರ ಮಂದಿರಗಳಲ್ಲಿ ವಾಸಿಸುವುದಿಲ್ಲ, ಆದರೆ ಆ ಮನಸ್ಸಲ್ಲಿರ್ತಕ್ಕಂಥ ಭಾವ ಏನು? ದೇವರು ನಮಗಿಂತ ಉನ್ನತವಾದ ಸ್ಥಿತಿಯಲ್ಲಿ ಇರಬೇಕೆಂಬ ಭಾವವನ್ನು ದೇವರು ಆಲೋಚನೆ ಮಾಡಿ ಏನಂತ ಹೇಳ್ತಿದ್ದಾನೆ? ಈತನು ನನಗೆ ಒಪ್ಪುವ ಮನುಷ್ಯನು, ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನೆಂಬ ಬಿರುದನ್ನ ದೇವರು ಯಾರಿಗೆ ಕೊಟ್ಟಿದ್ದಾರೆ? ದಾವೀದನಿಗೆ ಕೊಟ್ಟಿದ್ದಾರೆ. ಆತನು ಮಾಡಿದಂತಹ ಕೆಲಸ ಅಂತಹದ್ದು ಪ್ರಿಯರೇ. ಆದ್ದರಿಂದಲೇ ದೇವರನ್ನ ವಶೀಕರಣ ಮಾಡಿಕೊಳ್ಳುವ ಶಕ್ತಿ ಆತನಿಗಿದೆ. ಆ ಒಂದು ಸ್ಥಿತಿಯನ್ನು ದೇವರು ಆತನಿಗೆ ಕೊಟ್ಟಿದ್ದಾನೆ. ಅದನ್ನು ದಾವೀದನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ತಾನು ಬದುಕಿದಂತಹ ದಿನದಲ್ಲಿ ಭಯಭಕ್ತಿ ಉಳ್ಳವನಾಗಿ ಬದುಕಿ ಯಾವಾಗಲೂ ಹಗಲು ರಾತ್ರಿ ದೇವರ ವಾಕ್ಯವನ್ನು ಧ್ಯಾನಿಸುವ ಸ್ಥಿತಿಯಲ್ಲಿದ್ದ ಹಾಗೆ ನಮಗೆ ದಾವೀದನ ವಿಷಯದಲ್ಲಿ ದೇವರು ಸತ್ಯವೇದದಲ್ಲಿ ಬರೆಸ್ತಾರೆ. ಅಂದ್ರೆ ಆತನ ಮಾತುಗಳ ಮೇಲೆ ಎಷ್ಟು ಆಸಕ್ತಿ ದಾವೀದನಿಗೆ. ಆದ್ದರಿಂದಲೇ ದೇವರನ್ನ ಆತನು ವಶೀಕರಣ ಮಾಡಿಕೊಂಡನು. ಹಾಗೆ ಯೆಹೋಶುವ ಪ್ರಿಯರೇ, ಈ ಯೆಹೋಶುವ ಪ್ರಾರ್ಥನೆ ಮಾಡಿದಾಗ್ಲೂ ಕೂಡ ನಾವು ನೋಡೋದಾದ್ರೆ ಏನಾಗುತ್ತೆ? ಸೂರ್ಯ ಚಂದ್ರರು ಕೂಡ ನಿಂತು ಹೋಗ್ತಾರೆ. ಅದೇ ಯೆಹೋಶುವನ ಗ್ರಂಥ 10ನೇ ಅಧ್ಯಾಯ 12-13 ವಚನಗಳನ್ನ ನಾವು ನೋಡೋಣ ಪ್ರಿಯರೇ. ಯೆಹೋಶುವನ ಗ್ರಂಥ 10ನೇ ಅಧ್ಯಾಯ 12-13 ವಚನಗಳನ್ನು ನೋಡುವಾಗ, ಯೆಹೋವನು ಅಮೋರಿಯರನ್ನ ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲರ ಸಮಕ್ಷದಲ್ಲಿ ಆಜ್ಞಾಪಿಸಲು, ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮುಯ್ಯಿ ತೀರಿಸುವವರೆಗೆ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಯೆಹೋಶುವನ ಪ್ರಾರ್ಥನೆಗೆ ಯಾರು ನಿಂತು ಹೋದ್ರತ್ತೆ? ಸೂರ್ಯ ಚಂದ್ರರು. ಅಂದ್ರೆ ಆತನ ಪ್ರಾರ್ಥನೆಯಲ್ಲಿರ್ತಕ್ಕಂಥ ಶಕ್ತಿ, ಅವು ಎಲಿಯನ ಪ್ರಾರ್ಥನೆಯಲ್ಲಿರ್ತಕ್ಕಂಥ ಶಕ್ತಿಯನ್ನ ನೋಡಿದ್ವಿ, ಹೌದಲ್ವ ಪ್ರೇರೆ? ಮತ್ತೆ ಯೆಹೋಶುವನ ಪ್ರಾರ್ಥನೆಯಲ್ಲಿರ್ತಕ್ಕಂಥ ಶಕ್ತಿಯನ್ನ ನೋಡುವಾಗ ಆಶ್ಚರ್ಯ ಅನ್ಸುತ್ತೆ ಪ್ರೇರೆ. ಸೂರ್ಯ ಚಂದ್ರರು ನಿಂತು ಹೋಗೋದ? ಇಸ್ರಾಯೇಲರು ಯೆಹೋವನಿಗೆ ಅಂದ್ರೆ ಅಮೋರಿಯರಿಗೆ ಮುಯ್ಯಿ ತೀರಿಸುವವರೆಗೆ
ಏನ್ ಮಾಡಿದ್ರಂತೆ ಸೂರ್ಯ ಚಂದ್ರರು? ಹಾಗೆಯೇ ನಿಂತರು. ಇದಕ್ಕೆಲ್ಲ ಕಾರಣ ಏನು? ಈ ಒಂದು ಪ್ರಕೃತಿಯ ಕ್ರಮವನ್ನ, ಸೃಷ್ಟಿಯ ಕ್ರಮವನ್ನ ದೇವರು ಸ್ಥಗಿತಗೊಳಿಸಬೇಕು, ಅಲ್ಲಿಗೆ ನಿಲ್ಲಿಸಬೇಕು ಅಂತಂದ್ರೆ, ಆ ವ್ಯಕ್ತಿ ಯಾವ ಸ್ಥಾನದಲ್ಲಿರ್ಬೇಕು? ಆತನಿಗಿರ್ತಕ್ಕಂಥ ಪ್ರಖ್ಯಾತಿ ಎಂತದ್ದಾಗಿರ್ಬೇಕು ಅಂತಂದ್ರೆ, ದೇವರ ಮನಸ್ಸಿನಲ್ಲಿ ಉನ್ನತವಾದ ಸ್ಥಾನವನ್ನ ಹೊಂದಿದ್ರೆ ಮಾತ್ರ ಸಾಧ್ಯ ಪ್ರಿಯರೇ. ಅಂತ ಸ್ಥಿತಿಯನ್ನ ಯಾರು ಹೊಂದಿಕೊಂಡಿದ್ದಾರೆ? ಯೆಹೋಶುವನು. ಅದಕ್ಕಾಗಿ ಆತನು ಪ್ರಾರ್ಥಿಸಲು ಯಾರು ನಿಂತು ಹೋದ್ರು? ಸೂರ್ಯ ಚಂದ್ರರೇ ನಿಂತು ಹೋದ್ರು. ಸೂರ್ಯ ಚಂದ್ರರೇ ನಿಂತು ಹೋಗಿ ಆ ಒಂದು ಇಸ್ರಾಯೇಲರು ಮುಯ್ಯಿ ತೀರಿಸುವವರೆಗೂ ಆ ಒಂದು ಪ್ರವಾದಿಯ ಮಾತನ್ನ ಕೇಳಿದ ಹಾಗೆ ನಮಗೆ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಪ್ರಿಯರೇ. ಅದೇ ರೀತಿ ಇನ್ನೂ ಅನೇಕ ಭಕ್ತರನ್ನ ನಾವು ನೋಡೋದಾದ್ರೆ, ಸೊಲೊಮೋನನ್, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಸೊಲೊಮೋನನ್. ಈ ಸೊಲೊಮೋನನನ್ನ ಕುರಿತು ಒಂದು ಮಾತು ಬರೆಯಲ್ಪಟ್ಟಿದೆ, ನೋಡೋಣ ಪ್ರಿಯರೇ. ಎರಡನೇ ಸಮುವೇಲನ ಗ್ರಂಥದಲ್ಲಿ ನಾವು ನೋಡುವಾಗ, ಎರಡನೇ ಸಮುವೇಲನ ಗ್ರಂಥ 12ನೇ ಅಧ್ಯಾಯ 25ನೇ ವಚನ. 2ನೇ ಸಮುವೇಲನ ಗ್ರಂಥ 12ನೇ ಅಧ್ಯಾಯ 25ನೇ ವಚನ. ಪ್ರವಾದಿಯಾದ ನಾತಾನನು ಯೆಹೋವನು ತನಗೆ ಆಜ್ಞಾಪಿಸಿದಂತೆ ಆತನಿಗೋಸ್ಕರವಾಗಿ ಆ ಹುಡುಗನಿಗೆ ಯೆದಿದ್ಯನು ಎಂದು ಹೆಸರಿಟ್ಟನು. ನಾತಾನ್ ಪ್ರವಾದಿಯ ಮುಖಾಂತರ ದೇವರು ಆತನಿಗೆ ಆಜ್ಞಾಪಿಸಿದಂತೆ ಆತನು ಹೋಗಿ ಏನಂತ ಹೆಸರಿಟ್ಟನಂತೆ? ಅಂದ್ರೆ ಯಾರಿಗೆ? ಸೊಲೊಮೋನನಿಗೆ ಏನಂತ ಹೆಸರಿಟ್ನಂತೆ? ಯೆದಿದ್ಯನು. ಅಲ್ಲಿ ಫುಟ್ ನೋಟ್ ಅಲ್ಲಿ 5 ಅಂತ ಕೊಟ್ಟು ಕೆಳಗಡೆ ಮಾತನ್ನ ಕೊಟ್ಟಿದ್ದಾರೆ ನೋಡಿ ಪ್ರಿಯರೇ. 5 ಫುಟ್ ನೋಟ್ ಕಾಣಿಸ್ತಿದ್ಯಾ? ಆ ವಚನದಲ್ಲಿ 5 ಅಂತ ಕೊಟ್ಟು ಕೆಳಗಡೆ ಏನಂತ ಬರೆಯಲ್ಪಟ್ಟಿದೆ? ಯೆದಿದ್ಯನು ಅಂದರೆ ಯಾಹೋವಿಗೆ ಪ್ರಿಯನಾದವನು. ಯಾರಿಗೆ ಪ್ರಿಯನಾದವನಂತೆ ಸೊಲೊಮೋನನು? ದೇವರಿಗೆ ಪ್ರಿಯನಾದವನಂತೆ. ಅಂದ್ರೆ ಅಂತಹ ಬಿರುದನ್ನ ಕೊಟ್ಟಿದ್ದಾನಂತಂದ್ರೆ ಆತನ ಒಂದು ಬದುಕಿನ ರೀತಿ. ದಾವೀದನೇನೋ ಮಂದಿರವನ್ನ ಕಟ್ಟಬೇಕು ಅಂದ್ಕೊಳ್ತಾನೆ, ಆದರೆ ಅದನ್ನು ನೆರವೇರಿಸಿದಂತಹ ವ್ಯಕ್ತಿ ಯಾರು? ಸೊಲೊಮೋನನ ಮುಖಾಂತರ ಒಂದು ಮಂದಿರದ ನಿರ್ಮಾಣ ಆಗಿ ಆತರ ಒಂದು ದೇವರ ಚಿತ್ತವನ್ನ ನೆರವೇರಿಸುವ ಸ್ಥಿತಿಯಲ್ಲಿ ನಾವು ನೋಡ್ತಾ ಇರ್ತೀವಿ. ಹೌದಲ್ವಾ ಪ್ರಿಯರೇ? ಅಂತಹ ವ್ಯಕ್ತಿಗೆ ದೇವರು ಕೊಡ್ತಕ್ಕಂಥ ಸರ್ಟಿಫಿಕೇಟ್ ಏನ್ ಗೊತ್ತಾ? ಈತನು ನನಗೆ ಪ್ರಿಯನಾದವನು ಅಂತ ನಾತಾನ್ ಪ್ರವಾದಿಯ ಮುಖಾಂತರ ದೇವರು ಆಜ್ಞಾಪಿಸಿದ್ದಾರೆ ಅಂತಂದ್ರೆ ಪ್ರಿಯರೇ, ಭಕ್ತರ ಜೀವಿತಗಳನ್ನ, ಭಕ್ತರ ಒಂದು ಮನಸ್ಥಿತಿಗಳನ್ನ ಆಲೋಚನೆ ಮಾಡಿದಾಗ ಆದ್ದರಿಂದಲೇ ದೇವರನ್ನ ಅವರು ವಶ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗಿದೆ. ಅಷ್ಟೇ ಬಿಟ್ಟು ಬೇರೆ ಏನು ಕಾರಣ ಅಲ್ಲ ಪ್ರಿಯರೇ. ಅವರ ಮನಸ್ಸನ್ನ ನೋಡ್ತಾರೆ ದೇವರು, ಹಣವನ್ನ ನೋಡೋದಿಲ್ಲ. ನಿನ್ನ ಹತ್ರ ತುಂಬಾ ಹಣ ಇದ್ರೆ ನಾನು ನಿನಗೆ ವಶ ಆಗ್ತೀನಿ, ನಿನ್ನ ವಶೀಕರಣಕ್ಕೆ ನಾನು ಬರ್ತೀನಿ ಅಂತ ದೇವ್ರು ಎಲ್ಲಾದ್ರೂ ಬರ್ಸಿದ್ದಾರ? ಖಂಡಿತ ಇಲ್ಲ. ನಿನ್ನ ಮನಸ್ಸನ್ನ ನೋಡ್ತಾನೆ, ಅಂತರಂಗವನ್ನ ನೋಡ್ತಾನೆ ದೇವರು. ನಿನ್ನ ಮೇಲಿನ ವೇಷವನ್ನ ದೇವರು ನೋಡೋದಿಲ್ಲ, ನಿನ್ನ ಅಂತರಂಗವನ್ನ ನೋಡಿ ನಿನ್ನ ಹತ್ತಿರಕ್ಕೆ ಬರ್ತಾನೆ. ಅದೇ ರೀತಿ ದಾನಿಯೇಲನನ್ನು ಕುರಿತು ಕೂಡ ನಾವು ನೋಡೋದಾದ್ರೆ, ಅನೇಕ ಭಕ್ತರು ಪ್ರಿಯರೇ ಸತ್ಯವೇದದಲ್ಲಿ ದಾನಿಯೇಲನ ಕುರಿತು ನೋಡೋದಾದ್ರೆ, ದಾನಿಯೇಲನ ಬಗ್ಗೆ ಬರೆಯಲ್ಪಟ್ಟಂತಹ ಮಾತು ನೋಡೋದಾದ್ರೆ ನೋಡೋಣ ಬೇಗ. ದಾನಿಯೇಲನ ಗ್ರಂಥ 10ನೇ ಅಧ್ಯಾಯ 11ನೇ ವಚನ. 10ನೇ ಅಧ್ಯಾಯ 11ನೇ ವಚನ. ದಾನಿಯೇಲನೇ ಅತಿ ಪ್ರಿಯನೇ. ನೋಡಿ ಪ್ರಿಯರೇ, ದಾನಿಯೇಲನನ್ನ ಕುರಿತು ದೇವರು ಮಾತನಾಡ್ತಕ್ಕಂಥ ಮಾತೆಂತದ್ದು? ಅತಿ ಪ್ರಿಯನೇ. ಅತಿ ಪ್ರಿಯನೇ ಅಂತಂದ್ರೆ ತುಂಬಾ ಇಷ್ಟವಾದವನೇ. ಯಾಕೆ ದೇವರು ದಾನಿಯೇಲನ ತುಂಬಾ ಇಷ್ಟಪಟ್ರು ಅಂತ ನಾವು ನೋಡುವಾಗ, ಒಂದ್ ನಿಮಿಷ ಪ್ರಿಯರೇ. ಅಂದ್ರೆ ದಾನಿಯೇಲನನ್ನು ಕುರಿತು ನಾವು ನೋಡುವಾಗ ದೇವರು ಯಾಕೆ ಒಂದು ಸರ್ಟಿಫಿಕೇಟ್ ಅನ್ನ ದಾನಿಯೇಲನಿಗೆ ಕೊಟ್ರು ಅಂತಂದ್ರೆ ಪ್ರಿಯರೇ, ಪ್ರಾರ್ಥಿಸಲೇಬಾರದು ಅಂತೇಳಿ ದರ್ಯಾವೇಶನ ಕಾಲದಲ್ಲಿ ಆಜ್ಞೆ ಬಂದಾಗ ದಾನಿಯೇಲನ್ ಏನ್ ಮಾಡಿದ್ನು? ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಿದ ಹಾಗೆ ಮೇಲಿನ ವಚನಗಳಲ್ಲಿ ನಮಗೆ ಕಾಣಿಸುತ್ತೆ ಪ್ರಿಯರೇ. 6ನೇ ಅಧ್ಯಾಯದಲ್ಲಿ ನಮಗೆ ಕಾಣಿಸುತ್ತೆ. ನೀನು ಪ್ರಾರ್ಥಿಸಲೇಬಾರದೆಂಬ ಆಜ್ಞೆ ಬಂದರೂ ಸಹ ಯೆರೂಸಲೇಮಿನ ಕಡೆಗೆ ಮುಖ ಮಾಡಿ ಪ್ರಾರ್ಥಿಸುವುದನ್ನ ಅಲ್ಲಿರ್ತಕ್ಕಂತಹ ಒಂದು ಅಧಿಪತಿಗಳು ನೋಡಿ ಆತನ ಮೇಲೆ ಕಂಪ್ಲೇಂಟ್ ಮಾಡಿದಾಗ, ಆದರೂ ಅದಕ್ಕೆ ಹೆದರಲಿಲ್ಲ. ನಿನ್ನ ಪ್ರಾಣಕ್ಕೆ ಅಪಾಯ ಇದೆ, ಆ ರೀತಿ ಪ್ರಾರ್ಥಿಸಿದರೆ ಏನಾಗುತ್ತೆ ಗೊತ್ತಾ? ಸಿಂಹಗಳಿರ್ತಕ್ಕಂಥ ಬೋನಲ್ಲಿ ನಿನ್ನನ್ನು ಹಾಕ್ತಾರೆ ಅಂತ ದಾನಿಯೇಲನಿಗೂ ಗೊತ್ತಿದ್ದರೂ ಏನ್ ಮಾಡಿದ್ನಾತನು? ಯೆರೂಸಲೇಮಿನ ಕಡೆಗೆ ಮುಖ ಮಾಡಿ ಪ್ರಾರ್ಥಿಸಿದಾಗ ಅದನ್ನು ನೋಡಿದಂತಹ ಅಧಿಪತಿಗಳು ಆತನನ್ನು ಕರ್ಕೊಂಡೋಗಿ ಸಿಂಹಗಳ ಬೋನಿನಲ್ಲಿ ಕುಯುಕ್ತಿಯಿಂದ ಸಿಂಹಗಳನ್ನು ಬೋನಿನಲ್ಲಿ ಹಾಕಿಸಿದರೆ ಆ ಸಿಂಹಗಳ ಬಾಯನ್ನು ಕೂಡ ದೇವರು ಮುಚ್ಚಿಸಿದ ಹಾಗೆ ನಮಗೆ ಕಾಣಿಸುತ್ತೆ.
ಅಂತಂದ್ರೆ ದಾನಿಯೇಲನ ದೇವರು ಸುಮ್ನೆ ಅತಿ ಪ್ರಿಯನು ಅಂತ ಹೇಳಿದ್ನ? ಆತನಲ್ಲಿರ್ತಕ್ಕಂತ ವಿಶ್ವಾಸ ಎಂತದ್ದು? ಒಂದೇ ಒಂದು ಆಸೆಯನ್ನು ನೆರವೇರಿಸುವುದಕ್ಕೋಸ್ಕರ 70 ವರ್ಷಗಳ ಕಾಲ 70 ವರ್ಷಗಳ ಕಾಲ ಸುದೀರ್ಘ ಪ್ರಾರ್ಥನೆಯನ್ನು ಮಾಡಿದಂತಹ ವ್ಯಕ್ತಿಯಾಗಿ ದಾನಿಯೇಲ ನಮಗೆ ಕಾಣುತ್ತಾನೆ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ. ಆತನಲ್ಲಿರ್ತಕ್ಕಂತ ವಿಶ್ವಾಸ, ಸ್ಥಿರವಾದ ವಿಶ್ವಾಸ. ಅವರಿಗೆ ಸೆರೆಗೆ ಒಯ್ಯಲ್ಪಟ್ಟರೂ ಕೂಡ ದೇವರಲ್ಲಿ ನಂಬಿಕೆಯನ್ನು ಬಿಡದಂತೆ, ಆ ಅನ್ಯರ ಒಂದು ಆಚಾರಗಳನ್ನ ಆಚರಿಸದಂತೆ ದೇವರಲ್ಲಿ ಸ್ಥಿರವಾದ ನಂಬಿಕೆಯುಳ್ಳಂತಹ ವ್ಯಕ್ತಿಯಾಗಿ ದಾನಿಯೇಲ ನಮಗೆ ಕಾಣಿಸ್ತಾನೆ ಪ್ರಿಯರೇ. ಅದೇ ರೀತಿ ಇರ್ಮಿಯಾ ಎಂಬ ಭಕ್ತನನ್ನು ಕೂಡ ನಾವು ನೋಡಿದ್ರೆ ಪ್ರಿಯರೇ, ಯೆರೆಮೀಯನ ಎಂಬ ಭಕ್ತನನ್ನು ಕೂಡ ನಾವು ನೋಡಿದಾಗ ಮೊದಲನೇ ಅಧ್ಯಾಯ 4ನೇ ವಚನದಲ್ಲಿ ಯೆರೆಮೀಯನನ್ನು ಕುರಿತು ದೇವರು ಮಾತನಾಡ್ತಕ್ಕಂತಹ ಮಾತು ಏನು ಅಂತಂದ್ರೆ, ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೆನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಯೆರೆಮೀಯನನ್ನು ಕುರಿತು, ನೀನು ಹುಟ್ಟುವುದಕ್ಕೆ ಮುಂಚೆಯೇ ನಿನ್ನನ್ನ ಪ್ರವಾದಿಯಾಗಿ ನಾನು ನೇಮಿಸಿದ್ದೇನೆ. ಅಂದ್ರೆ ಅವರು ಬದುಕಿದಂತಹ ವಿಧಾನ ಪ್ರಿಯರೇ, ಆ ಭಕ್ತರು ಬದುಕಿದಂತಹ ವಿಧಾನ ನೋಡುವಾಗ, ಆದ್ದರಿಂದಲೇ ದೇವರು ಅವರ ವಶಕ್ಕೆ ಒಳಪಟ್ಟು ಅವರಿಗೆ ವಶೀಕರಣನಾಗಿ ಇದ್ದಾನೆ ಅಂತಂದ್ರೆ ಅವರು ನಡೆದಂತಹ ಮಾರ್ಗ, ದೇವರ ಮಾತಿಗೆ ಯಾವತ್ತೂ ಅವಿಧೇಯರಾಗಿ ಬದುಕಲಿಲ್ಲ ಅವರು. ಅದನ್ನೇ ದೇವರ ಪ್ರಾರಂಭದಲ್ಲಿ ನೋಡಿದ್ವಲ್ವಾ, ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದರೆ, ಆತನ ಚಿತ್ತವನ್ನು ನೆರವೇರಿಸುವವರಾಗಿದ್ದರೆ, ಆ ದೇವ್ರ ಏನ್ ಮಾಡ್ತಾರಂತೆ, ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾರಂತೆ, ಯಾವಾಗ್ಲೂ ನಮ್ ಜೊತೆನೆ ಇರ್ತಾರಂತೆ. ಅದನ್ನೇ ಪ್ರಾರಂಭದಲ್ಲಿ ನಾವು ನೋಡಿದ್ವಿ. ಅದೇ ರೀತಿ ಭಕ್ತರೆಲ್ಲರೂ ನಡೆಸಿಕೊಂಡು ಬಂದಿರುವುದರಿಂದಲೇ ದೇವರು ಅವರಿಗೆ ವಶನಾದನು ಅಲ್ವಾ ಪ್ರೇರೆ. ಇನ್ನು ನಾವು ನೋಡ್ತಾ ಇದ್ರೆ ಅನೇಕರು ಕಾಣಿಸ್ತಾರೆ ಪ್ರೇರೆ. ನಮ್ಮೆಲ್ಲರಿಗೂ ಮಾರ್ಗದರ್ಶಿ ಆಗಿರ್ತಕ್ಕಂತ ಯೇಸು ಕ್ರಿಸ್ತರನ್ನು ಕುರಿತು ಕೂಡ ನಾವು ನೋಡೋದಾದ್ರೆ, ಆತನಿಗೆ ದೇವರು ಕೊಡ್ತಕ್ಕಂತಹ ಸರ್ಟಿಫಿಕೇಟ್, ಬಿರುದು ಎಂತಹದ್ದು ಅಂತ ನೋಡುವಾಗ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 17ನೇ ವಚನವನ್ನು ನಾವು ನೋಡುವಾಗ, ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ, ಇದು ತುಂಬಾ ದೊಡ್ಡ ಪಾಠ ಪ್ರಿಯರೇ. ಸ್ವಲ್ಪ ಲೇಟ್ ಆಗ್ತಿದೆ, ರೆಫರೆನ್ಸ್ ಕೂಡ ಜಾಸ್ತಿ ಇದೆ, ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನ. ಆಗ ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನ ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಏನಂತ ಆಕಾಶವಾಣಿ ಆಯ್ತಂತೆ? ಈತನು ನನ್ನ ಪ್ರಿಯನಾಗಿರುವ ನನ್ನ ಮಗನು, ಈತನನ್ನ ನಾನು ಏನ್ ಮಾಡಿದ್ದೇನೆ? ಮೆಚ್ಚಿದ್ದೇನೆ ಅಂತ. ಯಾರು ಬಿರುದನ್ನ ಕೊಡ್ತಾ ಇದ್ದಾರೆ? ದೇವರು. ಯಾರ ಬಗ್ಗೆ? ಯೇಸು ಕ್ರಿಸ್ತರ ಬಗ್ಗೆ. ತನ್ನ ಅದ್ವಿತೀಯ ಮಗನಾದಂತಹ ಯೇಸು ಕ್ರಿಸ್ತರ ಬಗ್ಗೆ ದೇವರು ಯೇಸು ಕ್ರಿಸ್ತನನ್ನ ಮೆಚ್ಚಿದ್ದಾನಂತೆ. ಯಾಕಂತಂದ್ರೆ ಪ್ರಿಯರೇ, ಯೇಸು ಕ್ರಿಸ್ತರಿಗಿರ್ತಕ್ಕಂತಹ ಒಂದು ಸ್ಥಾನವನ್ನ ನಾವು ನೋಡುವಾಗ, ದೇವರ ವಿಷಯದಲ್ಲಿ ಆತನೇ ತನ್ನ ಅದ್ವಿತೀಯ ಮಗನು. ಅಷ್ಟೇ ಅಲ್ಲದೆ ಪರಲೋಕದಲ್ಲಿ ದೇವರಿಗೆ ಸರಿಸಮಾನನಾಗಿರುವ ಭಾಗ್ಯವನ್ನ ಬಿಡಲೊಲ್ಲೆನು ಎಂದೆಣಿಸದೆ ಅದನ್ನ ಬಿಟ್ಟು ಭೂಮಿಯ ಮೇಲೆ ಬಂದು ಯಾವ ರೂಪವನ್ನು ಧರಿಸಿಕೊಂಡನಂತೆ? ದಾಸನ ಸ್ವರೂಪವನ್ನ. ದಾಸನು ಅಂದ್ರೆ ನಾವು ಹೇಳಿದಂತೆ ಕೇಳಿ ಇರೋ ವ್ಯಕ್ತಿನೇ ನಾವು ದಾಸರು ಅಂತ ಮಾತನಾಡ್ತಾ ಇರ್ತೀವಲ್ವಾ. ನನ್ನ ದಾಸ ಅವನು ಅಂತ ಮಾತನಾಡ್ತಿರ್ತೀವಿ. ನನ್ನ ಸೇವಕ, ನಂಗೆ ಸೇವೆ ಮಾಡೋನು ಅಂತ ಮಾತನಾಡ್ತೇವೆ. ಅಂತಹ ರೂಪವನ್ನ, ಪರಲೋಕವನ್ನ ಬಿಟ್ಟು, ತನ್ನ ತಂದೆಯನ್ನ ಬಿಟ್ಟು, ಅದೇ ಮಾತಲ್ವಾ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಮ್ಗೆ ಕಾಣಿಸುತ್ತೆ 2ನೇ ಅಧ್ಯಾಯ 9ನೇ ವಚನದಲ್ಲಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ರಿಂದ ನಾವು ಓದ್ತಾ ಹೋದ್ರೆ ಪ್ರೇರೆ, ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ, ಆತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನ ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ನೋಡಿ ಪ್ರಿಯರೇ, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಾನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಅಂತಹ ಪರಲೋಕದಿಂದ ಬಂದಂತಹ ವ್ಯಕ್ತಿ ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯತೆಯನ್ನು ತೋರಿಸಿದನು ಅಂತಂದ್ರೆ, ಆತನಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ ಎಂತದ್ದು, ಆತನಲ್ಲಿರ್ತಕ್ಕಂಥ ಸ್ವಭಾವ ಎಂತದ್ದು ಪ್ರಿಯರೇ? ದೇವರ ಇಷ್ಟವನ್ನು ಮಾತ್ರ ನಾನು ನೆರವೇರಿಸಬೇಕು, ಮತ್ಯಾವುದೂ ಅಲ್ಲ ಎಂಬ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ನಮಗೆ ಯೇಸು ಕ್ರಿಸ್ತನಲ್ಲಿ ಕಾಣಿಸುತ್ತೆ ಪ್ರಿಯರೇ. ಅದಕ್ಕಾಗಿ ಆತನನ್ನು ಏನು ಮಾಡಿದ್ದಾನೆ ದೇವರು? ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನ ಆತನಿಗೆ ದಯಪಾಲಿಸಿದನು.
ಯಾವ ರೀತಿ ಬರೆಯಲ್ಪಟ್ಟಿದೆ ನೋಡಿ. ಕಾರಣ ಏನು? ಸುಮ್ನೆ ಬರೀತಾರ ದೇವ್ರು ಆ ರೀತಿ ಅಂತಂದ್ರೆ? ಖಂಡಿತ ಅಲ್ಲ. ಅವರು ಮಾಡಿದಂತಹ ಕಾರ್ಯಗಳು. ಅಷ್ಟೇ ಅಲ್ಲ ಪ್ರಿಯರೇ, ಯೇಸು ಕ್ರಿಸ್ತರು ಭೂಮಿಯ ಮೇಲಿರುವಾಗ ತಂದೆ ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ಭೂಮಿಯ ಮೇಲೆ ನೆರವೇರಿಸಿದ್ದೇನೆ ಅಂತ ಸಂಪೂರ್ಣವಾಗಿ ಹೇಳ್ಬಿಟ್ಟಿದ್ದಾನೆ ಅಂತಂದ್ರೆ ಆತನಿಗಿರ್ತಕ್ಕಂಥ ಕಾನ್ಫಿಡೆನ್ಸ್ ಅಂತದ್ದು. ಕೆಲಸ ಮಾಡಿದ್ರೆ ಕಾನ್ಫಿಡೆನ್ಸ್ ಬರುತ್ತಾ? ಮಾಡದೇ ಇದ್ರೆ ಬರುತ್ತಾ? ನಾವು ಪರೀಕ್ಷೆ ಬರೆಯೋದಕ್ಕೆ ಹೋಗ್ತೀವಿ. ಎಲ್ಲಾ ಓದ್ಕೊಂಡು ಮೈಂಡ್ ಅಲ್ಲಿ ಇದ್ರೇನೆ ನಾವು ಪರೀಕ್ಷೆ ಬರೆಯೋದಕ್ಕೆ ಸಿದ್ಧರಾಗಿ ಮುಂದಕ್ಕೆ ಹೆಜ್ಜೆ ಹಾಕೋದಕ್ ಸಾಧ್ಯ ಅಲ್ವಾ? ಮತ್ತೆ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ ಏನಂತ? ನಾನು ಭೂಮಿಯ ಮೇಲೆ ನಿನ್ನ ಕೆಲಸವನ್ನೆಲ್ಲ ನೆರವೇರಿಸಿದ್ದೇನೆ ಅಂತಂದ್ರೆ ಆತನು ಮಾಡಿದಂತ ಕೆಲಸದ ಮೇಲೆ ಆತನಿಗೆ ಏನಿದೆ? ಕಾನ್ಫಿಡೆನ್ಸ್ ಇದೆ. ಆ ರೀತಿ ಇರೋದ್ರಿಂದಲೇ ಆ ಮಾತನ್ನ ಹೇಳ್ತಾರೆ. ಅದಕ್ಕಾಗಿಯೇ ದೇವರು ಏನ್ ಮಾಡಿದ್ದಾನೆ? ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರು. ಅಷ್ಟೇ ಅಲ್ಲ ಪ್ರಿಯರೇ, ಅದು ಮಾತ್ರವಲ್ಲ, ದೇವರ ಕೆಲಸ ಮಾತ್ರವಲ್ಲ, ಕೊನೆಯದಾಗಿ ತನ್ನ ಪ್ರಾಣವನ್ನು ನಮಗೋಸ್ಕರ ತ್ಯಾಗ ಮಾಡಿದ್ದಾನೆ ಯೇಸು ಕ್ರಿಸ್ತನು. ತ್ಯಾಗ ಮಾಡಿ ತನ್ನ ಪ್ರಾಣವನ್ನೇ ತನ್ನ ತಂದೆಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಆತನ ಕುರಿತು ಬರೆಯಲ್ಪಟ್ಟ ಮಾತನ್ನ ಯೆಶಾಯನ ಗ್ರಂಥದಲ್ಲಿ ನಾವು ನೋಡೋದಾದ್ರೆ, ಯೆಶಾಯನ ಗ್ರಂಥ 53ನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ ಅಲ್ಲೆಲ್ಲ ಬರೆಯಲ್ಪಟ್ಟಿರುತ್ತೆ ನೋಡಿ ಪ್ರಿಯರೇ, ಯೇಸು ಕ್ರಿಸ್ತನು ಪಟ್ಟಂತಹ ಶ್ರಮೆ. 53ನೇ ಅಧ್ಯಾಯ ನೋಡಿ ಪ್ರಿಯರೇ, 4, 5, 6 ವಚನಗಳಲ್ಲಿ ನೋಡಿದ್ರೆ, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮ್ಮೆಲ್ಲರ ದೋಷ ಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು, ಅವನನ್ನ ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು ಅಂತ ಆ ಒಂದು ಅಧ್ಯಾಯಗಳಲ್ಲಿ ನಮಗೆ ಕಾಣಿಸುತ್ತೆ. ಅಂದ್ರೆ ನಮ್ಮೆಲ್ಲರಿಗೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ವ್ಯಕ್ತಿ. ಅದೇ ರೀತಿ ಪೌಲನನ್ನು ಕುರಿತು ಕೂಡ ನಾವು ನೋಡೋದಾದ್ರೆ ಆತನು ಕೂಡ ಅಷ್ಟೇ ಪ್ರಿಯರೇ, ದೇವರಿಗೋಸ್ಕರ ಎಷ್ಟೋ ರೆಫರೆನ್ಸ್ ಹೇಳ್ತೀನಿ, ಬರ್ಕೊಳ್ಳಿ ಪ್ರಿಯರೇ. ಪೌಲನನ್ನು ಕುರಿತು ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 15, 16 ವಚನಗಳಲ್ಲಿ ದೇವರು ಪೌಲನನ್ನು ಕುರಿತು ಮಾತನಾಡ್ತಾ, ಈತನು ಎಷ್ಟೋ ಶ್ರಮೆಗಳನ್ನು ಹೊಂದುವುದಕ್ಕಾಗಿ ನಾನು ಆರಿಸಿಕೊಂಡಿರುವ ಸಾಧನವಾಗಿದ್ದಾನೆ ಎಂಬ ಒಂದು ಬಿರುದನ್ನ ದೇವರು ಯಾರಿಗೆ ಕೊಡ್ತಾರೆ? ಪೌಲನಿಗೆ, ಭಕ್ತನಾದಂತಹ ಪೌಲನಿಗೆ. ಅಷ್ಟೇ ಅಲ್ಲ ಪ್ರಿಯರೇ, ಕೇವಲ ಇಸ್ರಾಯೇಲರಲ್ಲಿ ಮಾತ್ರ ಅಲ್ಲ, ಅನ್ಯರಲ್ಲಿಯೂ ಕೂಡ ದೇವರನ್ನ ವಶೀಕರಣ ಮಾಡಿಕೊಂಡಂತ ವ್ಯಕ್ತಿಗಳು ಇದ್ದಾರೆ ಪ್ರಿಯರೇ. ಯಾರು ಆ ವ್ಯಕ್ತಿ ಅಂತಂದ್ರೆ, ಅಪೊಸ್ತಲರ ಕೃತ್ಯಗಳಲ್ಲಿ 10ನೇ ಅಧ್ಯಾಯ ನಾವು ನೋಡುವಾಗ 2-4 ವಚನಗಳಲ್ಲಿ ನಾವು ನೋಡುವಾಗ ಕೊರ್ನೇಲಿ ಎಂಬ ವ್ಯಕ್ತಿ ನಮಗೆ ಕಾಣಿಸ್ತಾನೆ. ಆತನ್ ಯಾರು? ಅನ್ಯನು, ದೇವರೆಂದರೆ ಅರಿಯದೇ ಇರ್ತಕ್ಕಂತಹ ಅನ್ಯನು. ಅಂತಹ ಅನ್ಯನು ಕೂಡ ಆತನು ಮಾಡ್ತಕ್ಕಂತಹ ದಾನ ಧರ್ಮಗಳ ವಿಷಯದಲ್ಲಿ ದೇವರು ಕೊರ್ನೇಲಿಗೆ ಸೋತು ಹೋಗ್ತಾನೆ. ಯಾವ ರೀತಿ? ಆತನಿಗೆ ವಶೀಕರಣ ಆಗ್ತಾನೆ, ದೇವರು ಆತನನ್ನ ಮೆಚ್ಚುತ್ತಾನೆ. ಹೀಗೆ ನಾವು ನೋಡ್ತಾ ಹೋದ್ರೆ ಪ್ರಿಯರೇ, ಎಷ್ಟು ಜನ ಭಕ್ತರನ್ನ ದೇವರು ಸತ್ಯವೇದದಲ್ಲಿ ಬರ್ಸಿದ್ದಾರೆ ಅಂತಂದ್ರೆ ಕಾರಣ ಏನು ಗೊತ್ತಾ? ಇವರೆಲ್ಲ ನನ್ನನ್ನ ವಶ ಮಾಡಿಕೊಂಡಿದ್ದಾರೆ, ಅವರ ಮಾತನ್ನ ನಾನು ಕೇಳುವ ಹಾಗೆ ಮಾಡಿಕೊಂಡಿದ್ದಾರೆ. ಮತ್ತೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಪ್ರಿಯರೇ? ಯಾರೋ ಒಬ್ರು ಮನಸ್ಸಲ್ಲಿ ನಾವು ಸ್ಥಾನವನ್ನ ಸಂಪಾದಿಸ್ಕೊಳ್ಬೇಕು, ನಮಗೆ ಮೊದಲನೇ ಸ್ಥಾನ ಕೊಡ್ಬೇಕೆಂಬ ಒಂದು ಆಲೋಚನೆಯಲ್ಲಿ ನಾವಿದೀವಿ. ಮೇನ್ ಇರೋದನ್ನ ಮರೆತು, ಮೇನ್ ಏನು? ದೇವರನ್ನ ನಾವು ವಶ ಮಾಡಿಕೊಳ್ಳಬೇಕು. ಹೌದಲ್ವಾ ಪ್ರಿಯರೇ? ಇದು ದೇವರ ಸಂಕಲ್ಪ. ಈ ಆಕಾರವನ್ನ, ಈ ದೇಹವನ್ನ ದೇವರು ಪಂಚಭೂತಗಳಿಂದ ನಿನಗೆ ಮಾಡಿ ಕೊಟ್ಟಿದ್ದಾನೆ ಅಂತಂದ್ರೆ ಅದಕ್ಕಿರ್ತಕ್ಕಂಥ ಸಂಕಲ್ಪ ಏನು ಗೊತ್ತಾ? ದೇವರನ್ನ ನೀನು ವಶ ಮಾಡಿಕೊಳ್ಳಬೇಕು, ಆತನನ್ನು ಮರೆಯಬಾರದು. ಇದು ದೇವರ ಸಂಕಲ್ಪ. ಅದನ್ನ ಬಿಟ್ಟು ಯಾರ್ಯಾರ ಮನಸ್ಸಿನಲ್ಲೂ ಸ್ಥಾನವನ್ನ ಸಂಪಾದಿಸ್ಕೊಳ್ಬೇಕಂತ ಅನೇಕರು ಪ್ರಾಣಗಳನ್ನು ಕೂಡ ಕಳ್ಕೊಳ್ತಾ ಇದ್ದಾರೆ. ಅನೇಕರು. ಒಬ್ಬ ಪ್ರಿಯನಿಗಾಗಿ ಒಬ್ಬ ಪ್ರೇಯಸಿ, ಒಬ್ಬ ಪ್ರೇಯಸಿಗಾಗಿ ಒಬ್ಬ ಪ್ರಿಯನು ತಮ್ಮ ಪ್ರಾಣಗಳನ್ನು ಕಳ್ಕೊಳ್ತಾ ಇಲ್ವಾ ಪ್ರಿಯರೇ? ಅಂದ್ರೆ ದೇವರನ್ನ ಮರೆತು ಯಾರ್ಯಾರೋ ವಿಷಯದಲ್ಲಿ ಅವರ ಸ್ಥಾನವನ್ನ ಸಂಪಾದಿಸಿಕೊಳ್ಳಬೇಕಂತೇಳಿ ಹೋರಾಟ ಮಾಡ್ತಿದ್ದಾರೆ. ಆದ್ರೆ ಪ್ರಿಯರೇ, ನಾವು ಹೋರಾಡಬೇಕಾದದ್ದು ಅವರಿಗೋಸ್ಕರ ಅಲ್ಲ, ಈ ಸರ್ವ ಸೃಷ್ಟಿಯನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನಿಗೋಸ್ಕರ ನಾವು ಹೋರಾಡಬೇಕು. ಆ ರೀತಿ ಹೋರಾಡಿದ್ರೆ ದೇವರು ನಮ್ಗೆ ಏನ್ ಕೊಡ್ತಾರಂತೆ? ಕರೆಂಟ್ ಹೋಯ್ತು ಪ್ರಿಯರೇ, ಒಂದ್ ನಿಮಿಷ. ದೇವರು ನಮ್ಗೆ ಏನ್ ಕೊಡ್ತಾರಂತೆ? ಬೆಳೆಗಳನ್ನ ಕೊಟ್ಟು ಭೂಮಿಯನ್ನ ಸಾರವುಳ್ಳದನ್ನಾಗಿ ದೇವರು ಮಾಡುತ್ತಾರೆ. ಓಕೆ ಪ್ರಿಯರೇ, ಕರೆಂಟ್ ಹೋಯ್ತು. ಕೊನೆಯದಾಗಿ ನಾವು ನೋಡ್ಕೊಳ್ಳೋಣ, ಒಂದ್ ನಿಮಿಷ. ಓಕೆ ಪ್ರಿಯರೇ, ಅಂದ್ರೆ ಆ ರೀತಿ ದೇವರ ಮಾತಿಗೆ ನಾವು ದೇವರನ್ನ ವಶೀಕರಣ ಮಾಡ್ಕೊಂಡ್ರೆ ದೇವರು ನಮ್ಗೆ ಏನೇನ್ ಕೊಡ್ತಾರೆ ಅಂತ ಕೂಡ ನಾವು ಕೊನೆಯದಾಗಿ ನೋಡೋದಾದ್ರೆ,
ನೋಡೋದಾದ್ರೆ ಪ್ರೇರೆ ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 17ನೇ ವಚನವನ್ನು ನಾವು ನೋಡ್ಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 17ನೇ ವಚನ. ಏನ್ ಕೊಡ್ತಾರಂತೆ ದೇವರು? ಆಕಾಶದಿಂದ ನಮಗೆ ಮಳೆಯನ್ನ ಸುರಿಸಿ ಫಲವಂತವಾದ ಸಾರವುಳ್ಳ ಬೆಳೆಗಳನ್ನ ದೇವರು ನಮಗೆ ಕೊಡುವ ಹಾಗೆ ಆ ವಚನಗಳಲ್ಲಿ ಕಾಣಿಸುತ್ತೆ. ಅದೇ ರೀತಿ ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಕೂಡ ಅದೇ ಬರೆಯಲ್ಪಟ್ಟಿರುತ್ತೆ ಪ್ರೇರೆ. ನಾವು ಆತನಿಗೆ ಹತ್ತಿರ ಇದ್ದರೆ ಆತನು ನಮಗೆ ಯಾವಾಗಲೂ ಹತ್ತಿರ ಇರ್ತಾನೆ. ಆತನು ಇದ್ದಂತೆ ಬೇರೆ ಯಾರು ನಮಗೆ ಹತ್ತಿರ ಇರೋದಕ್ಕೆ ಸಾಧ್ಯ ಇಲ್ಲ ಎಂಬ ಮಾತುಗಳು ನಮಗೆ ಆ ವಚನದಲ್ಲಿ ನಮಗೆ ಕಾಣಿಸ್ತವೆ ಪ್ರೇರೆ. ಆತನು ಇನ್ನೇನೇನ್ ಮಾಡ್ತಿದ್ದಾನೆ ಅಂತಂದ್ರೆ ನಮಗೋಸ್ಕರ ಎಷ್ಟೋ ಅದ್ಭುತವಾದ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಅವೆಲ್ಲ ಮರೆತು ನಾವು ದೇವರನ್ನ ವಶೀಕರಣ ಮಾಡಿಕೊಳ್ಳದಂತೆ ನಮ್ಮ ಜೀವನಗಳಲ್ಲಿ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ ಪ್ರೇರೆ. ನಮಗ್ ಕಷ್ಟ ಬಂದಿದೆ ಅಂದ್ರೆ ಏನ್ ಗೊತ್ತಾ? ದೇವರು ನಮ್ ಜೊತೆ ಇಲ್ಲ. ಅನೇಕರು ತುಂಬಾ ಕಷ್ಟ ಪಡ್ತಿರ್ತಾರೆ ಪ್ರೇರೆ ಬದುಕೋದಕ್ಕೋಸ್ಕರ. ಆದರೆ ನಿಜವಾದ ದೇವರ ವಿಶ್ವಾಸದಲ್ಲಿರೋನು ಬದುಕೋದಕ್ಕೋಸ್ಕರ ಕಷ್ಟ ಪಡೋದಿಲ್ಲ. ನನ್ನ ದೇವರಿದ್ದಾನೆ, ನನ್ನ ಪೋಷಿಸ್ತಾನೆ, ನನ್ನ ಕಾಪಾಡ್ತಾನೆ ಎಂಬ ಒಂದು ಸ್ಥಿರವಾದ ನಂಬಿಕೆಯಲ್ಲಿ ಒಬ್ಬ ನಿಜವಾದ ವಿಶ್ವಾಸಿ ಇರ್ತಾನೆ. ಆ ರೀತಿ ದೇವರನ್ನ ವಶ ಮಾಡಿಕೊಂಡ್ರೆ ದೇವರು ನಮಗೆ ಅನೇಕ ಆಶೀರ್ವಾದಗಳನ್ನ ದೇವರು ನಮ್ಮ ಕಣ್ಣ ಮುಂದೆ ಇಡ್ತಾನೆ ಪ್ರೇರೆ. ಅದನ್ನ ಬಿಟ್ಟು ನಾವು ಯಾರಿಗೆ ವಶವಾಗಿ ಹೋಗ್ತಾ ಇದ್ದೀವಿ ಗೊತ್ತಾ? ಯಾರಿಗೆ ವಶವಾಗಿ ಹೋಗ್ತಾ ಇದ್ದೀವಿ ಪ್ರೇರೆ? ನಾವು ಸೈತಾನನಿಗೆ. ಆ ಸೈತಾನನು ಕೂಡ ನಮ್ಮನ್ನ ವಶೀಕರಣ ಮಾಡಿಕೊಳ್ಳೋದಕ್ಕೆ ಯಾವಾಗಲೂ ಸಿದ್ಧನಾಗಿದ್ದಾನೆ. ಯಾವಾಗಲೂ. ಆ ಕೊನೆಯದಾಗ ಆ ಮಾತನ್ನ ನೋಡಿಕೊಂಡು ನಾವು ಮುಗಿಸೋಣ ಪ್ರೇರೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನು ನಾವು ನೋಡುವಾಗ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನು ನಾವು ನೋಡುವಾಗ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂದು ಗರ್ಜಿಸುವ ಶಿವಮೊಗ್ಗದಲ್ಲಿ ಹುಡುಕುತ್ತಿದ್ದಾನೆ. ನೋಡಿ ಪ್ರೇರೆ, ಏನ್ ಮಾಡ್ತಿದ್ದಾನಂತೆ ಸೈತಾನನು? ನಮ್ಮ ವಿರೋಧಿ ಅವನು. ನಮಗೆ ಈ ಪ್ರಪಂಚದಲ್ಲಿ ಬೇರೆ ಯಾರು ವಿರೋಧಿಗಳಾಗಿರ್ಬಾರ್ದು ಪ್ರೇರೆ. ಯಾರು ವಿರೋಧಿಯಾಗಿರ್ಬೇಕು ಗೊತ್ತಾ? ಸೈತಾನನು. ಆ ಸೈತಾನನ ವಿರೋಧಿಯಾಗಿ ಇಟ್ಟುಕೊಂಡು ನಾವೇನ್ ಮಾಡ್ಬೇಕಂತೆ? ಸ್ವಸ್ಥಚಿತ್ತರಾಗಿರ್ಬೇಕಂತೆ, ಎಚ್ಚರವಾಗಿರ್ಬೇಕಂತೆ. ಯಾಕಂದ್ರೆ ಅವನು ನಮ್ಮನ್ನ ವಶೀಕರಣ ಮಾಡಿಕೊಳ್ಳುವುದಕ್ಕೆ ಯಾವಾಗಲೂ ಸಿದ್ಧನಾಗಿದ್ದಾನೆ. ಯಾವಾಗಲೂ, ಎನಿ ಟೈಮ್ ನಮ್ಮ ಸುತ್ತಮುತ್ತಲೆಲ್ಲ ಇದ್ದಾನೆ ನಮ್ಮನ್ನ ವಶೀಕರಣ ಮಾಡಿಕೊಳ್ಳುವುದಕ್ಕೆ. ಆದರೆ ನಾವು ಯಾರವನ ವಶೀಕರಣಕ್ಕೆ ಒಳಗಾಗಬಾರದು. ದೇವರ ವಶೀಕರಣಕ್ಕೆ ಒಳಗಾಗಿ ದೇವರನ್ನ ವಶೀಕರಣ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಕ್ರೈಸ್ತರಾದವರು ಇರ್ಬೇಕೆಂಬ ಒಂದು ಒಳ್ಳೆಯ ಅಂಶ ಪ್ರಿಯರೇ ಈ ವಶೀಕರಣ ಎಂಬ ಅಂಶ. ಯಾಕಂತಾರೆ ಪ್ರಾರಂಭದಿಂದಲೂ ನಾವು ನೋಡಿದ್ವಲ್ಲ, ಅನೇಕ ಭಕ್ತರನ್ನ ನೋಡುವಾಗ ಹೇಬಲನಿಗಿರ್ತಕ್ಕಂತಹ ಪ್ರೀತಿ, ಪ್ರಥಮ ಫಲದಲ್ಲಿ ದೇವರಿಗೆ ಮೊದಲನೇದಾಗಿ ಕೊಡ್ಬೇಕು ಅನ್ನೋ ಒಂದು ಪ್ರೀತಿ, ಅದೇ ನೋಹನಿಗಿರ್ತಕ್ಕಂತಹ ನೀತಿ, ಅಬ್ರಹಾಮನಿಗಿರ್ತಕ್ಕಂತಹ ವಿಶ್ವಾಸ, ಮೋಶೆಗಿರ್ತಕ್ಕಂತಹ ತ್ಯಾಗ, ಹಾಗೆ ನಾವು ನೋಡ್ತಾ ಹೋದ್ರೆ ದಾವೀದನಿಗಿರ್ತಕ್ಕಂತಹ ಒಂದು ಒಳ್ಳೆಯ ಮನಸ್ಸು, ಏಲಿಯಾಗಿರ್ತಕ್ಕಂತಹ ರೋಷ, ಅನೇಕ ಭಕ್ತರನ್ನ ನೋಡಿದಾಗ ಅಂತದ್ದೆಲ್ಲ ಆ ಕ್ಯಾರೆಕ್ಟರ್ಗಳೆಲ್ಲ, ಗುಣಗಳೆಲ್ಲ ನಿನ್ನಲ್ಲಿದ್ದರೆ ದೇವರು ನಿನಗೆ ವಶೀಕರಣ ಆಗುವುದಕ್ಕೆ ಖಂಡಿತ ಸಾಧ್ಯ. ದೇವರನ್ನ ನೀನು ಸಾಧಿಸಿಕೊಳ್ಳಬಹುದು, ನಿನ್ನ ವಶಕ್ಕೆ ತಂದುಕೊಳ್ಳಬಹುದು. ಅದನ್ನೇ ದೇವರು ತಿಳಿಸ್ತಾ ಇದ್ದಾರೆ. ಅದನ್ನ ಮರೆತು ನಾವ್ ಯಾವ ರೀತಿ ಇರ್ಬೇಕು ಅನ್ನೋದನ್ನ ತಿಳಿದೆ ಯಾರ್ಯಾರೋ ವಶೀಕರಣದಲ್ಲಿ ನಾವು ಹೋಗಿ ಯಾರ್ಯಾರನ್ನೋ ನಮ್ಮ ವಶೀಕರಣಕ್ಕೆ ತಂದುಕೊಳ್ಬೇಕೆಂಬ ಆಲೋಚನೆ ತುಂಬಾ ತಪ್ಪು ಪ್ರಿಯರೇ. ಆದ್ದರಿಂದ ದೇವರು ಕೊಟ್ಟಂತಹ ಈ ದೇಹದ ಮುಖಾಂತರ ದೇವರಿಗೆ ಇಷ್ಟವಾಗುವ ಕೆಲಸದಲ್ಲಿದ್ದು ಆತನನ್ನ ವಶಪಡಿಸಿಕೊಳ್ಳಬೇಕೆಂದು ನಿಮ್ಮೆಲ್ಲರಿಗೂ ಹೇಳುತ್ತಾ ನನ್ನನ್ನು ನಾನು ಕೂಡ ಎಚ್ಚರಿಸಿಕೊಳ್ಳುತ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮುಗಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರಾದ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಕೊಟ್ಟಂತ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಸಮಯದಲ್ಲಿ ತಂದೆ ಅಪ್ಪ, ಇಷ್ಟು ಹೊತ್ತಿನವರೆಗೂ ತಂದೆ ನೀವು ಅನೇಕ ಭಕ್ತರ ಮುಖಾಂತರ ಅಪ್ಪ ನಮಗೆ ಬುದ್ಧಿವಾದಗಳನ್ನ ಹೇಳಿಕೊಟ್ಟಿದ್ದೀರಾ, ಬುದ್ಧಿಯ ಮಾತುಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ನಮಗೆ ಸ್ತೋತ್ರ ತಂದೆ. ಮತ್ತೆ ಭಕ್ತರಂತೆ ನಾವು ಕೂಡ ಅಪ್ಪ ನಿಮ್ಮನ್ನು ವಶೀಕರಣ ಮಾಡಿಕೊಳ್ಳುವುದಕ್ಕೆ ನಮಗೆ ಬೇಕಾದಂತಹ ಸಹಾಯವನ್ನು ದಯಪಾಲಿಸಿರಿ. ನಿಮ್ಮ ಮನಸ್ಸಿನಲ್ಲಿ ಅಪ್ಪ ಒಂದು ಒಳ್ಳೆಯ ಸ್ಥಾನವನ್ನು ಸಂಪಾದಿಸುವ ಭಾಗ್ಯವನ್ನು ನಮಗೆ ದಯಪಾಲಿಸಿರಿ. ನಿಮ್ಮ ಮಾತಿಗೆ ವಿಧೇಯರಾಗುವ ಜ್ಞಾನವನ್ನು ನಮಗೆ ದಯಪಾಲಿಸಿರಿ. ಕೃಪೆಯಿಂದ ನಮ್ಮನ್ನೆಲ್ಲರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ವಾಕ್ಯವನ್ನ ಕೇಳಿದ್ದೇವೆ, ದಾನಿಸಿದ್ದೇವೆ, ಅದರ ಪ್ರಕಾರ ನಡೆದುಕೊಳ್ಳುವ ಭಾಗ್ಯವನ್ನ ದಯಪಾಲಿಸಿರಿ. ಎಂದು ಕೂಟದಲ್ಲಿ ಸೇರಿ ಬಂತ ಎಲ್ಲಾ ಮಕ್ಕಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ವಾಕ್ಯವನ್ನು ಕೇಳಿ ವ್ಯರ್ಥ ಮಾಡದಂತೆ ಅದರ ಪ್ರಕಾರ ನಡೆದುಕೊಳ್ಳುವ ಭಾಗ್ಯವನ್ನ ದಯಪಾಲಿಸಿರಿ. ಪಾಸ್ಟರ್ ಅವರ ಕುಟುಂಬವನ್ನು ಕೂಡ ನೀವು ಜ್ಞಾಪಕ ಮಾಡಿಕೊಳ್ಳಿರಿ. ಪ್ರತಿದಿನವೂ ತಂದೆ ಕಾರ್ಯಕ್ರಮವನ್ನ ಅಪ್ಪ ಏರ್ಪಾಟು ಮಾಡಿ ಎಲ್ಲರಿಗೂ ತಂದೆ ನಿಮ್ಮ ಅದ್ಭುತವಾದ ಮಾತುಗಳನ್ನು ಪ್ರತಿಯೊಬ್ಬರ ಮುಖಾಂತರ ತಿಳಿಯಪಡಿಸುತ್ತಿರುವ ವಿಧಾನಕ್ಕಾಗಿ ಅಪ್ಪ ಅವರಿಗೆ ವಂದನೆಗಳು ತಂದೆ.
ಅಪ್ಪ ಆ ಕುಟುಂಬವನ್ನು ನೀವು ಆಶೀರ್ವದಿಸಿರಿ, ಬಲಪಡಿಸಿರಿ. ನಿಮ್ಮ ಕೃಪೆಯಲ್ಲಿ ಜ್ಞಾಪಕ ಮಾಡಿಕೊಳ್ಳಿರಿ ತಂದೆ. ಸಮಸ್ತ ಘನ ಮಹಿಮೆಯನ್ನ ನಿಮಗೇ ಸಲ್ಲಿಸುತ್ತಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡುವಂತೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೇನ್. ನಾಶವನ್ನು ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಸಹವಾಸವು ಈಗ ತಾನೇ ದೇವರ ಮಾತುಗಳಿಂದ ಮಗಳೊಟ್ಟಿಗೂ ಎಲ್ಲಾ ಮಕ್ಕಳೊಟ್ಟಿಗೂ ನಿತ್ಯ ಕಾಲಕ್ಕೂ ನಿರಂತರವೂ ಇರಲಿ. ಆಮೇಲೆ